ಶ್ರೀ ನಿತ್ಯಾನಂದ ವಿವೇಕವಂಶಿಯವರು ವಿವೇಕ ಶಿಕ್ಷಣ ವಾಹಿನಿಯ ಸ್ಥಾಪಕರು ಹಾಗೂ ಸಾಮಾಜಿಕ ಕಾರ್ಯಕರ್ತರು. ಇವರು ಈ ಕಾರ್ಯಕ್ರಮದ ನುಡಿ ನಮನ ಎಂಬ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ವೇದಿಕೆಗಾಗಿ ಆಹ್ವಾನಿಸ್ತಾರೆ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋರ್ಷಿತ್ವ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯರಿಗೆ ಪ್ರೀತಿಯಿಂದ ನಮಸ್ಕಾರಗಳನ್ನು ಅರ್ಪಿಸ್ತಾ, ಕಾರ್ಯಕ್ರಮದಲ್ಲಿ ಹಾಜರಿರುವಂಥ ಮಾತಾ ಭಗಿನಿಯರಿಗೆ ಮತ್ತು ದೇಶಭಕ್ತ ಬಂಧುಗಳಿಗೆ ಪ್ರೀತಿಯಿಂದ ನಮಸ್ಕಾರಗಳು ಅರ್ಪಿಸ್ತಾ, ಕಾರ್ಗಿಲ್ ವಿಜಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಹರಿಹರದಲ್ಲಿ ನಡೆದಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹಳ ಹರ್ಷ ಅಂತ ಅನಿಸುತ್ತೆ. ಬಹುಶಃ ಅನೇಕ ವರ್ಷಗಳ ಹಿಂದೆ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸೋದನ್ನು ಸರ್ಕಾರದ ಮಟ್ಟದಲ್ಲಿ ತಡೆ ಹಿಡಿಯಲಾಗಿತ್ತು. ಅನಧಿಕೃತವಾಗಿ ಕಾರ್ಗಿಲ್ ವಿಜಯೋತ್ಸವ ಅನ್ನುವಂಥ ಹೆಮ್ಮೆಯನ್ನು ಎಲ್ಲ ಭಾರತೀಯರು ಆಚರಣೆ ಮಾಡಲೇಬೇಕಾದಂಥ ಒಂದು ಸಂದರ್ಭವನ್ನು ಸರ್ಕಾರವೇ ತಡೆದಿದ್ದು ಬಹುಶಃ ಜಗತ್ತಿನ ಇತಿಹಾಸದಲ್ಲಿ ಮೊದಲಿರಬೇಕು, ಅಥವಾ ಭಾರತದಲ್ಲಿ ಮಾತ್ರ ನಡೀಲಿಕ್ಕೆ ಸಾಧ್ಯ ಇರಬೇಕು. ಯಾಕೆ ಅಂತ ಕೇಳಿದರೆ, ಹಾಗೆ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸಿದರೆ ಆ ಯುದ್ಧ ನಡೆದಾಗ ಯಾವ ಸರ್ಕಾರ ಅಧಿಕಾರದಲ್ಲಿತ್ತೋ ಆ ಪಕ್ಷಕ್ಕೆ ಜಾಸ್ತಿ ಮಹತ್ವ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸೈನಿಕರ ಬಲಿದಾನವನ್ನು ಜ್ಞಾಪಿಸ್ಕೊಳ್ಬಾರ್ದು ಅನ್ನೋ ಥರದ ಚಿಂತನೆಯನ್ನು ನಮ್ಮ ದೇಶದ ರಾಜಕಾರಣಿಗಳನ್ನು ನಡೆಸಿದ್ರು ಅನ್ನೋದನ್ನು ನೆನೆಸ್ಕೊಂಡಾಗಲೆಲ್ಲ ಈ ರೀತಿ ಕಾರ್ಗಿಲ್ ವಿಜಯೋತ್ಸವ ಆಚರಣೆ ಆದಾಗ ಖುಷಿಯಾಗುತ್ತೆ. ಅದಕ್ಕೆ ಸಡ್ಡು ಹೊಡೆದು ಈ ದೇಶದ ಜನ ಆ ಒಂದು ಕೆಟ್ಟ ಚಿಂತನೆಯನ್ನು ಚಿವುಟಿ ಹಾಕಿ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಂಥ ಸೈನಿಕರ ವೀರಗಾಥೆಯನ್ನು ಪ್ರತಿ ವರ್ಷವೂ ನಮ್ಮ ಜನತೆಗೆ ತಿಳಿಸ್ತೀವಿ ಅನ್ನುವಂಥ ಆಶಯವನ್ನು, ಹಂಬಲವನ್ನು ವ್ಯಕ್ತಪಡಿಸ್ತಾ ಸಾಲು ಸಾಲು ಕಾರ್ಯಕ್ರಮಗಳನ್ನು ದೇಶದಾದ್ಯಂತ ಮಾಡ್ತಾ ಇರತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯ ವಿಚಾರ. ಇಡೀ ದೇಶದಲ್ಲಿ ಕಾರ್ಗಿಲ್ ವಿಜಯೋತ್ಸವ ಎಲ್ಲೆಲ್ಲಿ ನಡೀತು ಅಂತ ಲಿಸ್ಟ್ ಹಾಕಿದರೆ ಆ ಲಿಸ್ಟಲ್ಲಿ ಹರಿಹರ ಅನ್ನೋ ಊರು ಇರುತ್ತೆ ಅನ್ನೋದು ಇಲ್ಲಿ ಈ ಕೆಲಸಕ್ಕೆ ಕೈ ಜೋಡಿಸಿದಂಥ ಎಲ್ಲ ಕಾರ್ಯಕರ್ತರಿಗೆ ಹೆಮ್ಮೆಯ ಸಂಗತಿ. ಬಹುಶಃ ರಾಮನ ಸೇತುವೆ ಕಟ್ಟಬೇಕಾದ್ರೆ ಅಳಿಲಿಲ್ಲ ಅಂದಿದ್ರು ಸೇತುವೆ ಆಗ್ತಾ ಇತ್ತು. ಆದರೆ ಸೇತುವೆಯ ಜೊತೆ ಹೆಸರು ಉಳ್ಕೊಂಡಿದ್ದೆ ಅಳಿಲು ಸೇವೆ ಅಂತ. ಹಾಗೆ ಹರಿಹರದಲ್ಲಿ ನಡೀತಾ ಇರ್ತಕ್ಕಂಥ ಈ ಕಾರ್ಯಕ್ರಮ ಇಡೀ ದೇಶದಾದ್ಯಂತ ನಡೀತಾ ಇರುವಂಥ ಎಲ್ಲ ಕಾರ್ಯಕ್ರಮಗಳ ನಡುವೆ ತುಂಬ ಚಿಕ್ಕದಿರಬಹುದು, ಆದರೆ ಈ ಚಿಕ್ಕದು ಕೂಡ ಅಂಥದ್ದೊಂದು ದೊಡ್ಡ ಚಿಂತನೆಯನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅನ್ನೋದೇ ಈ ಕಾರ್ಯಕ್ರಮದ ವಿಶೇಷತೆ. ಹೀಗಾಗಿ ಇಂಥ ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ, ಸೇರಿರುವಂಥ ನಾವೆಲ್ಲರೂ ಪುಣ್ಯವಂತರು, ಭಾಗ್ಯವಂತರು ಅನ್ನೋದು ನನ್ನ ಭಾವನೆ. ಸ್ನೇಹಿತರೆ, ಕಾರ್ಗಿಲ್ ವಿಜಯೋತ್ಸವ ಆಚರಣೆ ಯಾಕೆ ನಡೀತಾ ಇರೋದು? ಕಾರ್ಗಿಲ್ನಲ್ಲಿ 1999ನೇ ಇಸ್ವಿಯಲ್ಲಿ ನಡೆದಂಥ ಒಂದು ಯುದ್ಧದ ಕಾರಣದಿಂದ. ಆ ಯುದ್ಧ ನಡೆದಿದ್ದು ಸಾಂಪ್ರದಾಯಿಕ ವೈರಿಗಳು ಅಂತ ಪರಿಗಣಿಸಿರ್ತಕ್ಕಂಥ ಭಾರತ ಮತ್ತು ಪಾಕಿಸ್ತಾನದ ನಡುವೆ. ಈ ಸಾಂಪ್ರದಾಯಿಕ ವೈರಿಗಳು ಅನ್ನೋ ಈ ಪದ ಏನಿದೆಯೋ, ಆ ಎರಡು ದೇಶಗಳು ಯಾವುದಿದೆಯೋ ಆ ಎರಡು ದೇಶಗಳಲ್ಲಿ 75 ವರ್ಷದ ಹಿಂದೆ ಒಂದು ದೇಶ ಅಸ್ತಿತ್ವದಲ್ಲೇ ಇರಲಿಲ್ಲ. ಇದನ್ನು ನಾವು ಚಿಂತನೆ ಮಾಡಬೇಕು. ಒಬ್ಬ ವೈರಿಯನ್ನು ನಾವು ಹುಟ್ಟು ಹಾಕ್ಕೊಂಡು 10 ವರ್ಷಕ್ಕೊಂದ್ಸಲ 20 ವರ್ಷಕ್ಕೊಂದ್ಸಲ ಪೂರ್ಣ ಪ್ರಮಾಣದ ಯುದ್ಧ ಮಾಡ್ತೀವಿ. ಆಗಾಗ ಆ ದೇಶದಿಂದ ಬರ್ತಕ್ಕಂಥ ಭಯೋತ್ಪಾದಕರಿಂದ ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ. ಐತಿಹಾಸಿಕ ಪ್ರಮಾದಗಳು ಕೆಲವೊಂದು ಸಲ ಎಷ್ಟು ಹಾನಿಯನ್ನು ಉಂಟು ಮಾಡುತ್ತೆ ಒಂದು ದೇಶಕ್ಕೆ, ಒಂದು ಜನಾಂಗಕ್ಕೆ ಅನ್ನೋದಕ್ಕೆ ಪಾಕಿಸ್ತಾನದ ಸೃಷ್ಟಿ ಒಂದು ಉದಾಹರಣೆ. ದುರಂತ ಏನು ಅಂತ ಕೇಳಿದ್ರೆ, ನಮ್ಮ ಶಾಲೆಯಲ್ಲಿ ಓದ್ತಿರ್ತಕ್ಕಂಥ ಮಕ್ಕಳಿಗೆ, ನಮ್ಮ ದೇಶದ ಅನೇಕ ಜನ ನಾಗರಿಕರಿಗೆ 1947ನೇ ಇಸ್ವಿಗಿಂತ ಹಿಂದೆ ಪಾಕಿಸ್ತಾನ ಅನ್ನೋ ದೇಶವೇ ಇರಲಿಲ್ಲ ಮತ್ತು ಅದು ಭಾರತ ದೇಶದ ಅಂಗವಾಗಿತ್ತು ಅನ್ನೋದೇ ಗೊತ್ತಿಲ್ಲ. ಆಶ್ಚರ್ಯ ಅನ್ನಿಸ್ಬೋದು ನಿಮಗೆ. ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನಗಳು ಒಂದು ಕಾಲದಲ್ಲಿ ನಮ್ಮ ದೇಶದ ಭೂಭಾಗವಾಗಿದ್ದವು. ಅಫ್ಘಾನಿಸ್ತಾನ ನಮ್ಮ ದೇಶದ ಭೂಭಾಗ ಆಗಿತ್ತು. ಶ್ರೀಲಂಕಾ, ನೇಪಾಳಗಳು ನಮ್ಮಿಂದ ಹೊರಗಡೆ ಇರಲಿಲ್ಲ. ಮಯನ್ಮಾರ್ ಕೂಡ ನಮ್ಮದೇ ಭಾಗ ಆಗಿತ್ತು ಅನ್ನೋ ಪೂರ್ಣ ಪ್ರಮಾಣದ ಅಖಂಡ ಭಾರತದ ಚಿತ್ರ ನಮ್ಮ ದೇಶದ ಅನೇಕ ಜನರ ಕಣ್ಗಳಲ್ಲಿ ಇಲ್ಲ ಅನ್ನೋದು ಇತಿಹಾಸವನ್ನು ನಾವೆಷ್ಟು ನಿರ್ಲಕ್ಷಿಸಿದ್ದೀವಿ ಅನ್ನೋದಕ್ಕೆ ಒಂದು ಜ್ವಲಂತ ಉದಾಹರಣೆ. ಈ ನಿಟ್ಟಿನಲ್ಲಿ 1999ನೇ ಇಸ್ವಿಯಲ್ಲಿ ನಡೆದಂಥ ಈ ಕಾರ್ಗಿಲ್ ಕದನವನ್ನು ಜ್ಞಾಪಿಸ್ಕೊಳ್ಳುವಂಥ ಈ ಕೆಲಸ ಏನು ನಡೀತಾ ಇದೆಯೋ ಇದು ನಿಜಕ್ಕೂ ಶ್ಲಾಘನೀಯ. ಮುಂದಿನ ಪೀಳಿಗೆ ಈ ಕಾರಣಕ್ಕೋಸ್ಕರ ಈ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂಥ ಕಾರ್ಯಕರ್ತರಿಗೆ ಚಿರಋಣಿಯಾಗಿರುತ್ತೆ ಅನ್ನೋದನ್ನು ನಾವೆಲ್ಲ ನೆನಪಿನಲ್ಲಿಡಬೇಕು. ಇದೊಂದು ಸಾಮಾನ್ಯ ಕಾರ್ಯಕ್ರಮ ಅಲ್ಲ, ಸಾಮಾನ್ಯ ಚಿಂತನೆ ಅಲ್ಲ. ಇದು ನಮ್ಮ ದೇಶದ ಇತಿಹಾಸವನ್ನು
ಮುದ್ರಿಸುವ ಕಾರ್ಯ, ನಮ್ಮ ಸ್ಮೃತಿ ಪಟಲದಲ್ಲಿ ಮುದ್ರಿಸುವಂಥ ಕಾರ್ಯ. ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಬಹಳ ಮಹತ್ವ ಇದೆ. 1999ನೇ ಇಸ್ವಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಆಯಿತು. ಹಾಗಂತ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಂಥದ್ದು ಅದೊಂದೇ ಯುದ್ಧನ ಅಂತ ಕೇಳಿದರೆ ಇಲ್ಲ. ಸ್ವಾತಂತ್ರ್ಯ ಬಂದಾಗಿನಿಂದ ಇವತ್ತಿನವರೆಗೂ 4 ಪೂರ್ಣ ಪ್ರಮಾಣದ ಯುದ್ಧಗಳನ್ನು ಭಾರತ ಮತ್ತು ಪಾಕಿಸ್ತಾನ ಆಡಿವೆ. ಈ ನಡುವೆ ಅನೇಕ ಭಯೋತ್ಪಾದನಾ ಚಟುವಟಿಕೆಗಳನ್ನು ಪಾಕಿಸ್ತಾನ ಇಂಡಿಯಾದೊಳಗಡೆ, ಭಾರತದೊಳಗಡೆ ಪ್ರಾಯೋಜಿಸಿದೆ. ಇದರ ಜೊತೆಗೆ ಖೋಟಾ ನೋಟು, ಮಾದಕ ವಸ್ತು ಕಳ್ಳಸಾಗಣೆ, ಹ್ಯೂಮನ್ ಟ್ರಾಫಿಕಿಂಗ್ನಂಥ ಅನೇಕ ಕೃತ್ಯಗಳನ್ನು ನಮ್ಮ ದೇಶವನ್ನು ಹಾಳು ಮಾಡಲಿಕ್ಕೆ ಪಾಕಿಸ್ತಾನ ನಿರಂತರವಾಗಿ ನಡೆಸ್ತಾ ಇದೆ. ಏನು ಇದಕ್ಕೆ ಕಾರಣ? ಯಾಕೆ ಪಾಕಿಸ್ತಾನ ಈ ಕೆಲಸ ಮಾಡ್ತಾ ಇದೆ? ಈ ಪ್ರಶ್ನೆಗೆ ನಾವು ಉತ್ತರ ಹುಡುಕಬೇಕು ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಹಿಂದೆ ಹೋಗಬೇಕು. 1947 ಆಗಸ್ಟ್ 14 ಪಾಕಿಸ್ತಾನದ ಡೇಟ್ ಆಫ್ ಬರ್ತ್. ಅವತ್ತು ಇಂಡಿಯಾ, ಭಾರತ ಅನ್ನೋ ದೇಶ, ಹಿಂದೂಸ್ತಾನ ಅನ್ನೋ ದೇಶ ಒಂದು ದೇಶಕ್ಕೆ ಜನ್ಮ ಕೊಡ್ತು. ಪಾಕಿಸ್ತಾನ ಅನ್ನೋ ದೇಶಕ್ಕೆ ಜನ್ಮ ಕೊಡ್ತು. ಹಾಗಾಗಿ ಹ್ಯಾಪಿ ಬರ್ಡೇ ಪಾಕಿಸ್ತಾನ ಅಂತ ಹೇಳಬೇಕು ಅಂತ ಹೇಳಿದ್ರೆ ಅದು ಆಗಸ್ಟ್ 14ನೇ ತಾರೀಕು 1947ನೇ ಇಸ್ವಿಯಿಂದ ಆರಂಭವಾದಂಥ ಪರಂಪರೆ. ಅದೇ ರೀತಿ ಜಗತ್ತಿನಲ್ಲಿ ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ ಡೇಟ್ ಆಫ್ ಬರ್ತ್ ಇದೆ. ಅಮೆರಿಕದ ಇತಿಹಾಸವನ್ನು ನಾವು ಹುಡುಕ್ಲಿಕ್ಕೆ ಹೋದರೆ 500-600 ವರ್ಷಗಳಿಗಿಂತ ದೊಡ್ಡ ಇತಿಹಾಸ ಅಮೆರಿಕಕ್ಕಿಲ್ಲ. ಅವರು 1000 ವರ್ಷದ ಹಿಂದೆ ಅಮೆರಿಕ ಅನ್ನೋ ದೇಶವೇ ಇರಲಿಲ್ಲ. ಯುರೋಪಿನ ಅನೇಕ ದೇಶಗಳಾಗಲಿ, ಆಫ್ರಿಕಾದ ದೇಶಗಳಾಗಲಿ, ಪ್ರಪಂಚದ ಭೂಖಂಡದ ಬೇರೆ ಬೇರೆ ದೇಶಗಳಾಗಲಿ ತೀರಾ ಇತ್ತೀಚೆಗೆ ಜನ್ಮವನ್ನು ಕಂಡಂಥವು, ಹುಟ್ಟನ್ನು ಕಂಡಂಥವು. ಅವ್ರ ಇತಿಹಾಸವನ್ನು ನಾವು ಇಲ್ಲಿಂದ ಶುರುವಾಯಿತು ಅಂತ ಪತ್ತೆ ಹಚ್ಚಿಬಿಡಬಹುದು. ಆದರೆ ಜಗತ್ತಿನ ಇತಿಹಾಸದಲ್ಲಿ ಇತಿಹಾಸವನ್ನು, ಮೂಲವನ್ನು ಪತ್ತೆ ಹಚ್ಚಲಿಕ್ಕೆ ಆಗದೇ ಇರತಕ್ಕಂಥ, ಡೇಟ್ ಆಫ್ ಬರ್ತ್ ಇಲ್ಲದೆ ಇರತಕ್ಕಂಥ ಯಾವುದಾದ್ರೂ ದೇಶ ಇದ್ದರೆ ಅದು ಭಾರತ ಮಾತ್ರ. ಅಷ್ಟು ಪ್ರಾಚೀನ ಇತಿಹಾಸ. ಮನುಷ್ಯನಿಗೆ ಇತಿಹಾಸವನ್ನು ಬರೆದಿಡಬೇಕು ಅನ್ನುವಂಥ ಪ್ರಜ್ಞೆ, ಅರಿವು ಮೂಡೋದಕ್ಕೆ ಮುಂಚೆನೇ ಈ ದೇಶದಲ್ಲಿ ವೇದೋಪನಿಷತ್ತುಗಳು ರಚನೆ ಆಗಿದ್ದವು. ಬರವಣಿಗೆ ಇಲ್ಲದಿರ್ತಕ್ಕಂಥ ಕಾಲದಲ್ಲಿ ಪ್ರಕೃತಿಯಿಂದ ಆವಿಷ್ಕರಿಸಿದಂಥ, ಋಷಿ ಮುನಿಗಳು ಆವಿಷ್ಕರಿಸಿದಂಥ ವೇದ ಮಂತ್ರಗಳನ್ನು ಬಾಯಿಪಾಠ ಮಾಡಿಸಿ ಮಕ್ಕಳಿಗೆ, ಗುರುವಿನಿಂದ ಶಿಷ್ಯನಿಗೆ, ಶಿಷ್ಯನಿಂದ ಅವನ ಶಿಷ್ಯನಿಗೆ, ಹೀಗೆ ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾವಣೆಯಾಗಿ ಚೂರು ವಿಕೃತಗೊಳ್ಳದಂತೆ ಮೊದಲು ಹೇಗೆ ಸೃಷ್ಟಿ ಆಯಿತೋ ಹಾಗೆ ಇವತ್ತಿನವರೆಗೂ ದಾಟಿಸ್ಕೊಂಡು ಬಂದಿರತಕ್ಕಂಥ ಏಕೈಕ ಪರಂಪರೆ ಅದು ನಮ್ಮ ಹಿಂದೂ ಪರಂಪರೆ, ಭಾರತೀಯ ಪರಂಪರೆ. ಸ್ನೇಹಿತರೆ, ಕನಿಷ್ಠ ಪಕ್ಷ 10,000 ವರ್ಷಗಳ ಇತಿಹಾಸ ಈ ದೇಶಕ್ಕಿದೆ. ಕನಿಷ್ಠ ಪಕ್ಷ. ಸ್ವಾಮಿ ವಿವೇಕಾನಂದರು ಆ ಖುಷಿಯಿಂದಲೇ ಅಮೆರಿಕದಲ್ಲಿ ಮಾತನಾಡಿದ್ದು, ಆ ಹೆಮ್ಮೆಯಿಂದಲೇ ಮಾತನಾಡಿದ್ದು. ವೇದಿಕೆ ಮೇಲೆ ಅವ್ರು ನಿಂತಾಗ ಎಲ್ರಿಗೂ ಅನಿಸಿದ್ದೇನೆಂದರೆ, ಈ ವ್ಯಕ್ತಿ ಯಾರು? ಭಾರತದಂಥ ಒಂದು ಬಡ ರಾಷ್ಟ್ರದಿಂದ, ದರಿದ್ರ ರಾಷ್ಟ್ರದಿಂದ ಬಂದಿರತಕ್ಕಂಥ ವ್ಯಕ್ತಿ, ಗುಲಾಮಗಿರಿಯನ್ನು ಹಾಸಿ ಹೊತ್ತುಕೊಂಡಿರ್ತಕ್ಕಂಥ, ಅನಕ್ಷರಸ್ಥರಿರ್ತಕ್ಕಂಥ, ಕಪ್ಪು ಜನಗಳಿರ್ತಕ್ಕಂಥ, ಮೈ ಮೇಲೆ ಬಟ್ಟೆ ಹಾಕ್ಕೊಳ್ಬೇಕು ಅನ್ನುವಂಥ ಪ್ರಜ್ಞೆ ಇಲ್ಲದಿರ್ತಕ್ಕಂಥ, ಹಾವಾಡಿಗರೇ ತುಂಬಿರ್ತಕ್ಕಂಥ ಭಾರತದಿಂದ ಬಂದಿರುವಂಥ ಈ ವ್ಯಕ್ತಿ ನಮಗೇನು ಬೋಧನೆ ಮಾಡಬಲ್ಲ? ಇಡೀ ಜಗತ್ತಿನಲ್ಲೇ ವಿಶ್ವದ ದೊಡ್ಡಣ್ಣ ಅಂತ ಕರೆಸ್ಕೊಂಡಿರೋರು ನಾವು. ಚಿಂತನಾ ಶಕ್ತಿಯಲ್ಲಿ, ವಿಜ್ಞಾನದಲ್ಲಿ, ಸಾಹಿತ್ಯದಲ್ಲಿ, ತತ್ವಶಾಸ್ತ್ರದಲ್ಲಿ, ಭೂಗೋಳ ಎಲ್ಲ ವಿಚಾರದಲ್ಲೂ ಮುಂದೆ ಇರತಕ್ಕಂಥ ನಮ್ಮ ದೇಶಕ್ಕೆ ಬಂದು ಈ ಬಡಪಾಯಿ ಸನ್ಯಾಸಿ ಏನು ಮಾತನಾಡಲಿಕ್ಕೆ ಸಾಧ್ಯ ಅಂತ ಎಲ್ಲರೂ ಯೋಚನೆ ಮಾಡಬೇಕಾದ್ರೆ ವಿವೇಕಾನಂದರು ಹೇಳಿದ್ದು ಕೆಲವು ಮಾತುಗಳು ಚಿಕಾಗೋ ಭಾಷಣದಲ್ಲಿ. ಅವ್ರು ಹೇಳ್ತಾರೆ, ನಾನು ಯಾವ ದೇಶದಿಂದ ಬಂದಿದ್ದೀನಿ ಗೊತ್ತಾ? ಜಗತ್ತಿನ ಅತ್ಯಂತ ಪ್ರಾಚೀನ ರಾಷ್ಟ್ರದಿಂದ ನಾನು ಬಂದಿದ್ದೀನಿ ಅಂತ ಹೇಳ್ತಾರೆ. ಅಲ್ಲಿ ಎದುರುಗಡೆ ಕೂತಿದ್ದಂಥ 7-8 ಸಹಸ್ರ ಬುದ್ಧಿವಂತ ಜನರು, ಇಡೀ ಅಮೆರಿಕದಲ್ಲಿ ಸೋಸಿ ತೆಗೆದಂಥ ಜನ ಅವರು, ಕ್ರೀಮಿ ಲೇಯರ್ ಅಂತ ನಾವೇನು ಕರಿತೀವೋ ಆ ಕೆನೆ ಪದರದ ಮೇಲಿನ ಜನ ಅವರು, ಎಲ್ಲ ವಿದ್ಯಾವಂತರು, ಎಲ್ಲ ಮೇಧಾವಿಗಳು. ಅಂಥ ಮೇಧಾವಿ ಜನರ ಮುಂದೆ ವಿವೇಕಾನಂದರು ಹೇಳುವಂಥ ಪ್ರಶ್ನೆ, ಜಗತ್ತಿನ ಅತ್ಯಂತ ಪ್ರಾಚೀನ ರಾಷ್ಟ್ರದಿಂದ ಬಂದಿದ್ದೀನಿ, ನಿಮ್ಮ ಪ್ರಾಚೀನತೆ ಎಷ್ಟಿದೆ ಅಂತ ಪ್ರಶ್ನೆ ಮಾಡ್ದಂಗೆ ಆದರೆ ಅವರಿಗೆ ಅವ್ರು ತಮ್ಮ ಡೇಟ್ ಆಫ್ ಬರ್ತ್ಗಳು ಹುಡುಕ್ಲಿಕ್ಕೆ ಶುರು ಮಾಡಿದ್ರು. ಇಂಗ್ಲೆಂಡ್ ಎಷ್ಟು ವರ್ಷ ಆಯಿತು, ಅಮೆರಿಕ ಎಷ್ಟು ವರ್ಷ ಆಯಿತು, ಫ್ರಾನ್ಸ್ ಹುಟ್ಟಿ ಎಷ್ಟು ವರ್ಷ ಆಯಿತು. ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ದೇಶಗಳಿಗೂ ಅತ್ಯಂತ ಹಿರಿಯಣ್ಣ, ದೊಡ್ಡಣ್ಣ ಅಂತ ಇದ್ದರೆ ಅದು ಭಾರತ ಅನ್ನೋದನ್ನು ಅವತ್ತು ವಿವೇಕಾನಂದರು ಸ್ಪಷ್ಟಪಡಿಸಿದ್ರು. ಇಡೀ ಪ್ರಪಂಚದಲ್ಲಿ ತ್ಯಾಗ ಮಾಡಬೇಕು, ತ್ಯಾಗೇ ನೈಕೆ ಅಮೃತತ್ವ ಮಾನುಷು, ತ್ಯಾಗದಿಂದ ಮಾತ್ರ ಮನುಷ್ಯ ಭಗವಂತನ ಪಟ್ಟಕ್ಕೇರಬಲ್ಲ ಅನ್ನೋ ತತ್ವವನ್ನು ಮೊಟ್ಟ ಮೊದಲ ಬಾರಿಗೆ ಬೋಧಿಸಿದ್ದು ಮತ್ತು ಅದನ್ನು ಆಚರಣೆಗೆ ತರಲಿಕ್ಕೆ ಸನ್ಯಾಸ ಪಂಥವನ್ನು ಆರಂಭ ಮಾಡಿದ್ದು ನಮ್ಮ ದೇಶ ಅಂತ ಸ್ವಾಮಿ ವಿವೇಕಾನಂದರಲ್ಲಿ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಜಗತ್ತಿನ ಯಾವ ದೇಶದ ಜನರು ಕಷ್ಟಪಟ್ಟು ಭಾರತಕ್ಕೆ ಬಂದರೆ ಆಶ್ರಯ ಕೊಟ್ಟಂಥ ದೇಶವೂ ಭಾರತವೇ ಅಂತ ಹೇಳ್ತಾರೆ. ಅದಕ್ಕೆ ಅವರು ಉದಾಹರಣೆಯಾಗಿ ಅನೇಕ ದೇಶಗಳನ್ನು ಉದಾಹರಣೆ ಕೊಡ್ತಾರೆ. ಜರತೃಷ್ಟ ಜನಾಂಗದವರು ಕಷ್ಟ ಅಂತ ಭಾರತಕ್ಕೆ ಬಂದಾಗ ಪಾರ್ಸಿಗಳು ಅವರಿಗೆ ಆಶ್ರಯ ಕೊಟ್ಟಿದ್ದು ಭಾರತ.
ಇಸ್ರೇಲಿಗರು, ಯಹೂದಿಗಳು ಅವ್ರ ದೇಶದಲ್ಲಿ ಕಷ್ಟ ಅಂತ ಜೀವ ಉಳಿಸ್ಕೊಳ್ಳೋಕ್ಕೆ ಭಾರತಕ್ಕೆ ಬಂದಾಗ ಆಶ್ರಯ ಕೊಟ್ಟಿದ್ದು ನಮ್ಮ ದೇಶ ಭಾರತ. ಜಗತ್ತಿನ ಯಾವ ರಾಷ್ಟ್ರನೂ ಅವ್ರಿಗೆ ಆಶ್ರಯ ಕೊಡುವಂಥ ತಾಕತ್ತನ್ನಾಗಲಿ ಔದಾರ್ಯವನ್ನಾಗಲಿ ತೋರಿಸ್ಲಿಲ್ಲ, ಅದು ನಮ್ಮ ದೇಶ ತೋರಿಸಿದ್ದು. ಇವತ್ತಿಗೂ ಸ್ವಾಮಿ ವಿವೇಕಾನಂದರು ಭಾಷಣ ಮಾಡಿದ ನಂತರವೂ ಟಿಬೆಟಿಯನ್ನರಿಗೆ ಇವತ್ತೂ ರಕ್ಷಣೆ ಕೊಡ್ತಾ ಇರ್ತಕ್ಕಂಥ ಭಾರತ ನಮ್ಮ ದೇಶ. ಸ್ವಾಮಿ ವಿವೇಕಾನಂದರು ಅವತ್ತು ಹೇಳ್ತಾರೆ, 10,000 ವರ್ಷಗಳ ಇತಿಹಾಸದಲ್ಲಿ ಒಂದೇ ಒಂದು ಸಲ ತನ್ನ ಗಡಿ ದಾಟಿ ಇನ್ನೊಂದು ದೇಶದ ಮೇಲೆ ಆಕ್ರಮಣ ಮಾಡದೇ ಇರತಕ್ಕಂಥ ಶಾಂತಿಪ್ರಿಯ ರಾಷ್ಟ್ರ ಭಾರತ ಅಂತ. ಇನ್ಯಾವ ದೇಶಕ್ಕೂ ಈ ಭಾಗ್ಯ ಇಲ್ಲ. ಇನ್ಯಾವ ದೇಶನೂ ಇದನ್ನು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕಾಗಲ್ಲ. ಬ್ರಿಟನ್ ಅನ್ನೋ ದೇಶ ಜಗತ್ತಿನ ಜನರ ತಲೆ ಕತ್ತರಿಸಿಯೇ ಬದುಕಿದ್ದು. ದರೋಡೆಕೋರರ ವಂಶ, ಲೂಟಿಕೋರರ ವಂಶ, ಕೊಲೆಗಡುಕರ ವಂಶ. ಆದರೆ ನಮ್ಮ ವಂಶ ಯಾವುದು ಅಂತ ಕೇಳಿದ್ರೆ, ಕಾಡಿನಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ, ಹಿಮಾಲಯಗಳಲ್ಲಿ, ಗುಹೆಗಳಲ್ಲಿ ಜಗತ್ತಿನ ಶಾಂತಿಯನ್ನು ಬಯಸ್ತಾ, ಯೋಗವನ್ನು ಮಾಡ್ತಾ, ಧ್ಯಾನವನ್ನು ಮಾಡ್ತಾ, ತಪಸ್ಸನ್ನು ಆಚರಿಸ್ತಿದ್ದಂಥ ಋಷಿಮುನಿಗಳ ಪರಂಪರೆ ಅಂತ ಹೇಳ್ಕೊಳ್ಳೋ ತಾಕತ್ತಿರೋದು ನಮ್ಮ ದೇಶದವ್ರಿಗೆ ಮಾತ್ರ, ಭಾರತೀಯರಿಗೆ ಮಾತ್ರ. ಇಂಥ ಇತಿಹಾಸವನ್ನು ಹೊಂದಿರತಕ್ಕಂಥ ನಮ್ಮ ದೇಶದ ಮೇಲೆ ಯಾಕೆ ಪರಕೀಯರು ದಾಳಿ ಮಾಡಿದರು, ಯಾಕೆ ಆಕ್ರಮಣ ಮಾಡಿದರು? ನಮ್ಮ ಪಾಡಿಗೆ ನಾವು ಇದ್ವಲ್ಲ, ನಮ್ಮ ಪಾಡಿಗೆ ನಾವು ಧ್ಯಾನ ಜಪತಪಗಳನ್ನು ಮಾಡಿಕೊಂಡು ಸಾಹಿತ್ಯ, ಕಲೆ, ಸಂಸ್ಕೃತಿ, ತತ್ವಶಾಸ್ತ್ರ, ಆಧ್ಯಾತ್ಮದಲ್ಲಿ ಪ್ರಾವೀಣ್ಯವನ್ನು ಪಡೆದಿರ್ತಕ್ಕಂಥ ನಮ್ಮ ದೇಶದ ಮೇಲೆ ಸುಖ ಸುಮ್ಮನೆ ಯಾಕೆ ಹೊರಗಿನವ್ರು ದಾಳಿ ಮಾಡಿದರು? ಒಂದೇ ಕಾರಣ, ಅದು ನಮ್ಮ ದೇಶದಲ್ಲಿ ಕಡಿಮೆ ಆಗ್ತಾ ಇದ್ದಂಥ ಕ್ಷಾತ್ರ ಪರಂಪರೆ. ನಾವು ಶಾಸ್ತ್ರಕ್ಕೆ ಎಷ್ಟು ಮಹತ್ವವನ್ನು ಕೊಟ್ಟುವೋ ಶಸ್ತ್ರಕ್ಕೆ ಅಷ್ಟು ಮಹತ್ವವನ್ನು ಕೊಡಲಿಲ್ಲ. ಶಾಸ್ತ್ರವನ್ನು ನಾವು ಕಲ್ತ್ವಿ, ಅರೆದು ಕುಡಿದ್ವಿ, ಅದನ್ನು ಪೀಳಿಗೆಯಿಂದ ಪೀಳಿಗೆಗೆ ದಾಟಿಸಿದ್ವಿ. ಆದರೆ ಆ ಶಾಸ್ತ್ರದ ರಕ್ಷಣೆಗೆ ಸುತ್ತ ಶಸ್ತ್ರಗಳಿರಬೇಕು ಅನ್ನೋ ಬೇಸಿಕ್ ಕಾನ್ಸೆಪ್ಟನ್ನು ನಾವು ಮರೆತದ್ದರ ಪರಿಣಾಮ ನಮ್ಮಲ್ಲಿದ್ದಂಥ ಸಂಪತ್ತನ್ನು ದೋಚಲಿಕ್ಕೆ ಅನ್ಯ ಧರ್ಮೀಯರು, ಅನ್ಯ ದೇಶೀಯರು ನಮ್ಮ ಮೇಲೆ ದಾಳಿ ಮಾಡಿದರು. ದಾಳಿ ಚಿಕ್ಕ ಪುಟ್ಟದ್ದಲ್ಲ. ಅಲೆಕ್ಸಾಂಡರ್ನಿಂದ ಆರಂಭವಾದಂಥ ದಾಳಿ ನೆನ್ನೆಯ ಪಾಕಿಸ್ತಾನದವರೆಗೂ ನಡೀತಾನೆ ಇದೆ. ಅದು ನಮ್ಮ ದೇಶದ ಒಳಗಡೆನೂ ಕ್ಯಾನ್ಸರ್ ಥರ ಹಬ್ಬಿಕೊಂಡು ಇವತ್ತು ನಮ್ಮ ಕಾಲು ಬಿಡೋಕ್ಕೆ ಬಂದು ನಿಂತಿದೆ. ಅಷ್ಟು ದೂರವರೆಗೂ ಬಂದುಬಿಟ್ಟಿದೆ. ಅಲೆಕ್ಸಾಂಡರ್ನ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇವತ್ತಿಗೂ ಓದಿಸೋದು ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ. ಅಲೆಕ್ಸಾಂಡರ್ ದಿ ಗ್ರೇಟ್ ಆಗಿದ್ದರೆ ಅಲೆಕ್ಸಾಂಡರ್ ಇಡೀ ಪ್ರಪಂಚವನ್ನು ಗೆದ್ದವನು ಭಾರತದಲ್ಲಿ ಯಾಕೆ ಸೋತ? ಭಾರತದ ಒಳಕ್ಕೆ ಪ್ರವೇಶ ಆಗಲಿಕ್ಕೆ ಅವನ ಕೈಲಾಗಲಿಲ್ಲ. ಗಡಿ ರಾಜ್ಯವೊಂದರಲ್ಲಿ ಒಂದು ಚಿಕ್ಕ ಸಂಸ್ಥಾನದ ಒಬ್ಬ ಚಿಕ್ಕ ರಾಜ್ಯನ ಜೊತೆ ಪರಾಭವಗೊಂಡು ವಾಪಸ್ ಓಡಿ ಹೋಗಬೇಕಾದ್ರೆ ಅವನ ದೇಶಕ್ಕೆ ವಾಪಸ್ಸು ಹೋಗ್ಲಿಕ್ಕಾಗಲಿಲ್ಲ, ಮಾರ್ಗ ಮಧ್ಯೆ ಸತ್ತು ಹೋದ. ಇವನ್ ಗ್ರೇಟ್ ಆಗಬೇಕಾ? ಅವನನ್ನು ಸೋಲಿಸಿ ವಾಪಸ್ ಕಳಿಸಿದ ನಮ್ಮ ಭಾರತ ಗ್ರೇಟ್ ಆಗಬೇಕಾ? ಇಂಡಿಯಾ ದಿ ಗ್ರೇಟ್ ಅಂತ ಕರೆದ್ರೆ ಅರ್ಥ ಇದೆ, ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಕರೆದ್ರೆ ಅರ್ಥ ಇಲ್ಲ. ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಅವರು ರೋಮಲ್ಲಿ ಹೇಳ್ಬೋದು, ಅವರು ಯುರೋಪಲ್ಲಿ ಹೇಳ್ಬೋದು, ಅವರು ಭಾರತವನ್ನು ಬಿಟ್ಟು ಹೊರಗಡೆ ಎಲ್ಲಿ ಬೇಕಾದರೂ ಹೇಳ್ಬೋದು. ಆದರೆ ಭಾರತದೊಳಗಡೆ ಅಲೆಕ್ಸಾಂಡರ್ ದಿ ಗ್ರೇಟ್ ಅಲ್ಲ. ಭಾರತದೊಳಗಡೆ ನಮ್ಮ ದೇಶದ ಒಬ್ಬ ಪುಟ್ಟ ರಾಜ, ಅವನನ್ನು ಸೋಲಿಸಿದಂಥ ರಾಜ ಅದು ಯಾರಿದ್ನೋ, ಒಬ್ಬಳು ರಾಣಿ ಅದು ಯಾರಿದ್ಲೋ, ಅವಳು ಗ್ರೇಟ್, ಅವನು ಗ್ರೇಟ್ ಅಂತ ಅನ್ನಿಸ್ಕೊಳ್ತಾರೆ. ಇತಿಹಾಸದಲ್ಲಿ ಈ ದುರಂತ ಕಥೆಗಳನ್ನು ಓದಿಸಿ ನಮ್ಮನ್ನು ನಿರ್ವೀರ್ಯರನ್ನಾಗಿ ಮಾಡಿ, ನಪುಂಸಕರನ್ನಾಗಿ ಮಾಡಿ, ಇವತ್ತು ನಮ್ಮ ಅಸ್ತಿತ್ವವನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಹೆದರ್ಕೊಳ್ಳುವಂಥ ವಾತಾವರಣವನ್ನು ತಾತ್ಕಾಲಿಕವಾಗಿ ಈ ದೇಶದಲ್ಲಿ ನಿರ್ಮಾಣ ಮಾಡಲಾಗಿದೆ. ಆದರೆ ಇವತ್ತು ನಾವು ಆಚರಿಸ್ತಾ ಇರ್ತಕ್ಕಂಥ ಈ ಕಾರ್ಗಿಲ್ ವಿಜಯೋತ್ಸವದಂಥ ಕೆಲಸಗಳು ನಮ್ಮ ಜನಮಾನಸದಲ್ಲಿ ಅಡಗಿ ಕೂತಿರ್ತಕ್ಕಂಥ ಕ್ಷಾತ್ರವನ್ನು ಬಡಿದೆಬ್ಬಿಸಿ ಮತ್ತೊಮ್ಮೆ ನಮ್ಮ ರಕ್ಷಣೆಯನ್ನು ನಾವು ಮಾಡಿಕೊಳ್ಳಿಕ್ಕೆ, ತನ್ಮೂಲಕ ಇಡೀ ಪ್ರಪಂಚದಲ್ಲಿ ಶಾಂತಿಯನ್ನು ಕಾಪಾಡೋದಕ್ಕೆ ಬೇಕಾದಂಥ ಕ್ಷಾತ್ರವನ್ನು ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸ್ನೇಹಿತರೆ, ಅಲೆಕ್ಸಾಂಡರ್ನಿಂದ ಆರಂಭವಾದಂಥ ಆ ಆಕ್ರಮಣದ ಸರಣಿ ಶಕರಿಂದ, ಹೂಣರಿಂದ, ಟರ್ಕರಿಂದ, ಮಂಗೋಲಿಯನರಿಂದ ನಿರಂತರವಾಗಿ ಮುಂದುವರಿಯಿತು. ಆಕ್ರಮಣಕಾರಿಗಳಾಗಿ ಬಂದಂಥ ಮಹಮ್ಮದ್ ಘೋರಿ, ಮಹಮ್ಮದ್ ಗಜ್ನಿಯರು ಅನೇಕ ಸಲ ಭಾರತದ ಮೇಲೆ ದಂಡಯಾತ್ರೆಗಳನ್ನು ಮಾಡಿದರು. ಈ ದೇಶದ ರಾಜರನ್ನು ಮೋಸದಿಂದ ಸೋಲಿಸಿ, ಸೆರೆ ಹಿಡಿಸಿ, ನಮ್ಮ ದೇಶದ ಮೇಲೆ ಮಾಡಬಾರ್ದ ಅನ್ಯಾಯ ಅತ್ಯಾಚಾರಗಳನ್ನು ಮಾಡಿದ್ರು. ಅನೇಕ ವರ್ಷಗಳ ಕಾಲ ನಮ್ಮನ್ನು ಗುಲಾಮರನ್ನಾಗಿಟ್ಕೊಂಡು ಇಡೀ ಭಾರತವನ್ನು ಧ್ವಂಸ ಮಾಡಿಬಿಡ್ತೀವಿ ಅನ್ನುವಂಥ ಓಘದಲ್ಲಿ ಓಡ್ತಿದ್ದಂಥ ಮೊಘಲ್ ಸಾಮ್ರಾಜ್ಯಕ್ಕೆ ತಡೆಯೊಡ್ಡಿದ್ದು ಶಿವಾಜಿ ಮಹಾರಾಜರು. ನಮ್ಮ ದೇಶದಲ್ಲಿ ಅನೇಕ ರಾಜ ಮಹಾರಾಜರಿದ್ದಾರೆ, ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿದಂಥ ಮಹಾರಾಜರಿದ್ದಾರೆ. ಆದರೆ ಶಿವಾಜಿಯನ್ನೇ ಯಾಕೆ ವಿಶೇಷವಾಗಿ ಉಲ್ಲೇಖಿಸ್ತಾರೆ ಅಂತ ಕೇಳಿದ್ರೆ, ಶಿವಾಜಿ ಎಂಥ ವಿಚಿತ್ರ ಸನ್ನಿವೇಶದಲ್ಲಿ ಜನ್ಮ ತಾಳಿದ್ರು ಅಂದರೆ, ಇಡೀ ಭಾರತದಲ್ಲಿ ಮೊಘಲರ ಆಧಿಪತ್ಯ ತಾಂಡವ ಆಡಬೇಕಾದ್ರೆ ಹಿಂದವಿ ಸ್ವರಾಜ್ಯದ ಕನಸಾಗಿಯೇ ಉಳ್ಕೊಳ್ತು, ಇನ್ನು ಹಿಂದೂ ಧರ್ಮ ಉಳಿಯಲ್ಲ ಅನ್ನೋ ಸಮಯದಲ್ಲಿ ಶಿವಾಜಿ ಮಹಾರಾಜರು ಖಡ್ಗ ಎತ್ತಿದ್ರು. ಶಿವಾಜಿ ಮಹಾರಾಜರು ಖಡ್ಗ ಎತ್ತಬೇಕಾದ್ರೆ ಯಾರಿಗೂ ಯೋಚನೆ ಇರಲಿಲ್ಲ, ಈತ ಮುಂದೊಂದು ದಿನ ಇಡೀ ಭಾರತವನ್ನು ಮತ್ತೊಮ್ಮೆ ಹಿಂದೂಕರಣಗೊಳಿಸ್ಬೋದು,
ಹಿಂದವಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡ್ಬೋದು ಅನ್ನೋ ಕನಸು ಯಾರಿಗೂ ಇರಲಿಲ್ಲ. ಆದರೆ ಭಾರತದ ಸಂಸ್ಕೃತಿಯ ತಾಕತ್ತು ಎಂಥದ್ದು ಅಂತ ಹೇಳಿದ್ರೆ, ಈ ಮಣ್ಣಿನ ಗುಣ ಎಂಥದ್ದು ಅಂತ ಹೇಳಿದ್ರೆ, ಎಲ್ಲ ಸರ್ವನಾಶವಾಗೋಯ್ತು ಅನ್ನುವಾಗಲೇ ಒಬ್ಬ ರಾಮ ಜನ್ಮ ತಾಳ್ತಾನೆ, ಒಬ್ಬ ಕೃಷ್ಣ ಜನ್ಮ ತಾಳ್ತಾನೆ, ಒಬ್ಬ ಶಿವಾಜಿ ಮಹಾರಾಜ ಜನ್ಮ ತಾಳ್ತಾನೆ, ಪ್ರತಿಯೊಬ್ಬ ಮಹಾತ್ಮ ಈ ಭೂಮಿಯಲ್ಲಿ ಅಂಥ ಸಂದರ್ಭದಲ್ಲೇ ಜನ್ಮ ತಾಳ್ತಾನೆ. ಇಂಥ ಮಹಾಪುರುಷರಿಂದ ನಿರಂತರವಾಗಿ ನಡೆದಂಥ ದಾಳಿಗಳನ್ನು ನಾವು ಎದುರಿಸಿ ಇನ್ನೇನು ದಾಳಿ ಮುಗೀತು, ಮರಾಠ ಸಾಮ್ರಾಜ್ಯ, ಹಿಂದೂ ಸಾಮ್ರಾಜ್ಯ ದೆಹಲಿಯಿಂದ ಗಾಂಧಾರದವರೆಗೂ ಹರಡಿಬಿಡ್ತು ಅನ್ನೋ ಖುಷಿಯಲ್ಲಿರಬೇಕಾದ್ರೆ ಈ ದೇಶಕ್ಕೆ ಎಂಟ್ರಿ ಕೊಟ್ಟವರು ಯುರೋಪಿಯನ್ನರು. ಭಾಳಷ್ಟು ನಾವು ಟೆಕ್ಸ್ಟ್ ಬುಕ್ನಲ್ಲಿ ಓದ್ತೀವಿ ಯುರೋಪಿಯನ್ನರ ಆಗಮನ 1498ರಲ್ಲಿ ವಾಸ್ಕೋ ಡ ಗಾಮ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದ ಅಂತ. ನಮ್ಮ ಮೇಷ್ಟ್ರುಗಳು ಹೆಂಗೆ ಪಾಠ ಮಾಡ್ತಾರೆ ಅಂತ ಹೇಳಿದ್ರೆ, ಏನೋ ವಾಸ್ಕೋ ಡ ಗಾಮ ನಮಗೆ ಜಲಮಾರ್ಗ ಕಂಡು ಹಿಡಿದು ನಮಗೆ ತುಂಬ ಉಪಕಾರ ಮಾಡಿಬಿಟ್ಟೆನೋ ಅನ್ನೋ ಥರ. ಅವನೇನು ಉಪಕಾರ ಮಾಡೋಕ್ಕೆ ನಮ್ಮ ದೇಶಕ್ಕೆ ಬರಲಿಲ್ಲ. ಅವನು ನಮ್ಮ ದೇಶದಿಂದ ಸರಬರಾಜಾಗ್ತಾ ಇದ್ದಂಥ ವ್ಯಾಪಾರವನ್ನು ನಿಂತೋಯ್ತು ಅನ್ನೋ ಕಾರಣಕ್ಕೋಸ್ಕರ ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ಅನ್ನುವಂಥ ಒಂದು ನಗರವನ್ನು ವಶಪಡಿಸ್ಕೊಂಡ್ಬಿಡ್ತಾರೆ. ಯುರೋಪಿಗೂ ಏಷ್ಯಾಕ್ಕೂ ಇದ್ದಂಥ ಕನೆಕ್ಟಿವಿಟಿ ಅದೊಂದೇ ಸಿಟಿಯಿಂದ ಆಗ್ತಾ ಇದ್ದಿದ್ದು, ಸುತ್ತ ಸಮುದ್ರ ಇದೆ. ಆ ಸಿಟಿನ ಯಾವಾಗ ಕ್ಯಾಪ್ಚರ್ ಮಾಡಿಕೊಂಡ್ರು ಆಟೋಮನ್ ಟರ್ಕರು, ಅಲ್ಲಿ ಟ್ಯಾಕ್ಸ್ ಕಟ್ಟಿ ಅವರು ಭಾರತ ಕಡೆಗೆ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹೀಗಾಗಿ ಅಲ್ಲಿನ ಜನ ಬದುಕಬೇಕು ಅಂದರೆ ಹೇಗಾದರೂ ಮಾಡಿ ಭಾರತವನ್ನು ಪತ್ತೆ ಮಾಡಬೇಕು ಅಂತ ನೆಲಮಾರ್ಗ ಇಲ್ಲದೆ ಇದ್ರೆ ಏನಂತೆ ಜಲಮಾರ್ಗವನ್ನು ಹುಡ್ಕೋಣ ಅಂತ ಹುಡ್ಕೊಂಡು ಬಂದಿದ್ದು. ಅಂದರೆ ತಮ್ಮ ಜೀವವನ್ನು ಉಳಿಸ್ಕೊಳ್ಳೋದಕ್ಕೆ ದುಡ್ಡಿಗಾಗಿ, ಸಂಪತ್ತಿಗಾಗಿ ನಮ್ಮನ್ನು ಹುಡ್ಕೊಂಡು ಬಂದಿದ್ದು ಯುರೋಪಿಯನ್ನರು. ಅವರೇ ನಮಗೆ ಉಪಕಾರ ಮಾಡಬೇಕು ಅಂತ ಹುಡ್ಕೊಂಡು ಬರಲಿಲ್ಲ. ಹೀಗೆ ಬಂದಂಥವರು ವ್ಯಾಪಾರದ ನೆಪದಲ್ಲಿ ಭಾರತದಲ್ಲಿ ಕಾಲಿಟ್ಟರು. ಬಂದ ತಕ್ಷಣ ಜಾಮೋರಿನ್ ದೊರೆ ಜೊತೆ ವಿಶ್ವಾಸ ಬೆಳೆಸಿ ವ್ಯಾಪಾರಕ್ಕೆ 3 ಅಂಗುಲ ಜಾಗ ಗಿಟ್ಟಿಸ್ಕೊಂಡಂಥ ವಾಸ್ಕೋ ಡ ಗಾಮ ಮುಂದಕ್ಕೆ ಜಾಮೋರಿನನ್ನೇ ಸಾಯಿಸಿಬಿಟ್ಟ. ಈ ದೇಶದ ರಾಜರನ್ನು ಅನೇಕಾನೇಕ ತಂತ್ರಗಳ ಮೂಲಕ, ಕುತಂತ್ರಗಳ ಮೂಲಕ ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು, ಇಂಗ್ಲೀಷರು ನಿರಂತರವಾಗಿ ಸೋಲಿಸ್ತಾ ಇಡೀ ಭಾರತವನ್ನು ಒಂದು ದಿನ ವಶಪಡಿಸ್ಕೊಂಡ್ಬಿಟ್ರು. ನಮ್ಮಲ್ಲೇ ಇದ್ದಂಥ ಮೀರ್ ಜಾಫರ್ಗಳು, ನಮ್ಮಲ್ಲೇ ಇದ್ದಂಥ ದೇಶದ್ರೋಹಿಗಳು ನಮ್ಮ ರಾಜರ ಬೆನ್ನಿಗೆ ಚೂರಿ ಇರಿದು ಪಾಶ್ಚಿಮಾತ್ಯರಿಗೆ ಸಪೋರ್ಟ್ ಮಾಡಿದ್ದರ ಪ್ರಯುಕ್ತ 1757ರ ಪ್ಲಾಸಿ ಕದನದಷ್ಟೊತ್ತಿಗೆ ಇಡೀ ಇಂಡಿಯಾ ಪಾಶ್ಚಿಮಾತ್ಯರ ಕೈವಶ ಆಗಿತ್ತು. ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು, ಇಂಗ್ಲೀಷರು ಇವರಷ್ಟು ಜನ ಬಂದರೂ ಕೂಡ ಭಾರತದಲ್ಲಿ ನೆಲೆ ನಿಲ್ಲಕ್ಕೆ ಶಕ್ತಿ ಉಳಿಸ್ಕೊಂಡಿದ್ದು ಇಂಗ್ಲೀಷರು ಮಾತ್ರ. ಉಳಿದವ್ರ ಕೈಲಿ ಸಾಧ್ಯ ಆಗಲಿಲ್ಲ, ಓಡ್ ಹೋಗ್ಬಿಟ್ರು ಈ ದೇಶ ಬಿಟ್ಟು. ಭಾರತವನ್ನು ಎದುರಿಸ್ಲಿಕ್ಕಾಗದೆ ಅವರೆಲ್ಲರೂ ಭಾರತವನ್ನು ಬಿಟ್ಟು ಹೋದರು. ಆದರೆ ಉಳ್ಕೊಂಡಿದ್ದು ಇಂಗ್ಲೀಷರು. ಅವರೇನು ತುಂಬ ದೊಡ್ಡ ವಿಸ್ತಾರವಾದಂಥ ಕಾಲಮಾನದಲ್ಲಿ ನಮ್ಮನ್ನು ಆಳ್ವಿಕೆ ಮಾಡಲಿಲ್ಲ. ಕೇವಲ 150-200 ವರ್ಷಗಳು ಮಾತ್ರ ಅವರನ್ನು ನಮ್ಮನ್ನು ಪೂರ್ಣ ಪ್ರಮಾಣದಲ್ಲಿ ಆಳ್ವಿಕೆ ಮಾಡಿದ್ದು. ಆದರೆ ಅಷ್ಟು ವರ್ಷಗಳ ಕಾಲ ಖುಷಿಯಿಂದ ಅವರು ಆಳ್ವಿಕೆ ಮಾಡಲಿಲ್ಲ. ಒಬ್ಬ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಒಬ್ಬ ತಾತ್ಯಾ ಟೋಪೆ, ಒಬ್ಬ ನಾನಾ ಸಾಹೇಬ, ಒಬ್ಬ ಕರ್ನಾಟಕದ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಈ ರೀತಿಯ ಸಹಸ್ರ ಸಂಖ್ಯೆಯ ದೇಶಪ್ರೇಮಿಗಳು ನಿರಂತರವಾಗಿ ಬ್ರಿಟಿಷರಿಗೆ ಪೆಟ್ಟು ಕೊಡ್ತಾನೆ ಹೋದರು. ಅಷ್ಟೂ ಪೆಟ್ಟನ್ನು ತಿಂದು ಕಡೆಗೆ ಮಹಾತ್ಮ ಗಾಂಧಿ ಬರೋ ಹೊತ್ತಿಗೆ ಬ್ರಿಟಿಷರು ಹಣ್ಣುಗಾಯಿ ನೀರ್ಗಾಯಿ ಆಗಿದ್ರು. ಮಹಾತ್ಮ ಗಾಂಧಿಯವರು ಹೋರಾಟವನ್ನು ಶುರು ಮಾಡಿದ ನಂತರ ಮಧ್ಯದಲ್ಲಿ ಈ ಸ್ವತಂತ್ರ ಹೋರಾಟಕ್ಕೆ ದೊಡ್ಡ ಶಕ್ತಿಯನ್ನು ಒದಗಿಸಿದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್. ನಾವು ಇತಿಹಾಸದಲ್ಲಿ ಮಹಾತ್ಮ ಗಾಂಧಿ ಸ್ವತಂತ್ರ ತಂದುಕೊಟ್ರು ಅಂತ 100 ಸಲ ಓದ್ತೀವಿ. ನನಗೆ ಮಹಾತ್ಮ ಗಾಂಧೀಜಿಯವ್ರಿಗೆ ಅಪಾರವಾದಂಥ ಅಭಿಮಾನ ಇದೆ. ಅವರ ತ್ಯಾಗ, ಅವರ ಸೇವೆ, ಅವರ ಸರಳತೆ, ಅವರ ದೇಶ ಪ್ರೇಮ, ಅದರ ಬಗ್ಗೆ 2 ಮಾತಿಲ್ಲ. ಆದರೆ ಗಾಂಧಿ ಒಬ್ಬರೇ ಸ್ವತಂತ್ರ ತಂದುಕೊಟ್ರು ಅನ್ನೋದಿದೆಯಲ್ಲ, ಇದು ಅರ್ಧ ಸತ್ಯ. ಇತಿಹಾಸದಲ್ಲಿ ಯಾವುದೋ ಒಂದು ಪಕ್ಷ, ಯಾವುದೋ ಒಂದು ರಾಜಕೀಯ ಕಾರಣಕ್ಕೋಸ್ಕರ ಗಾಂಧಿಯ ಹೆಸರು ಸದಾಕಾಲ ಮುನ್ನೆಲೆಯಲ್ಲಿರಬೇಕು ಅನ್ನುವಂಥ ಸ್ವಾರ್ಥದಿಂದ ಹುಟ್ಟು ಹಾಕಿದಂಥ ಅರ್ಧ ಸತ್ಯ ಗಾಂಧಿಯಿಂದ ಸ್ವತಂತ್ರ ಬಂದಿದ್ದು ಅಂತ. ಸತ್ಯ ಹೇಳಬೇಕು ಅಂತ ಹೇಳಿದ್ರೆ ಗಾಂಧಿ ಒಬ್ಬರಿಂದ ಈ ದೇಶ ಸ್ವತಂತ್ರ ಬರಲಿಲ್ಲ. ಸುಮಾರು 6.5 ಲಕ್ಷ ಜನ ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದ ನಂತರ ಈ ದೇಶಕ್ಕೆ ಸ್ವತಂತ್ರ ಬಂದಿತ್ತು. ಅದರಲ್ಲಿ 23 ವರ್ಷದ ಭಗತ್ ಸಿಂಗ್, 16 ವರ್ಷದ ಖುದಿರಾಮ್ ಬೋಸ್, 18 ವರ್ಷದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಚಿಕ್ಕ ಮಕ್ಕಳು, ವಯೋವೃದ್ಧರು, ಸಾವಿರ ಜನ ಈ ದೇಶಕ್ಕೋಸ್ಕರ ತಮ್ಮ ತಲೆಗಳನ್ನು ಅರ್ಪಿಸಿದ ಮೇಲೆ ಈ ದೇಶಕ್ಕೆ ಸ್ವತಂತ್ರ ಬಂದಿದ್ದು. ಇನ್ನೂ ವಸ್ತುನಿಷ್ಠವಾಗಿ ಹೇಳಬೇಕು ಅಂತ ಹೇಳಿದ್ರೆ 1941ರಿಂದ 43 ಆ ಇಸವಿಯ ಅವಧಿಯಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಅನ್ನೋದೇನಿದೆಯೋ, ಭಾರತದ ಸುಭಾಷ್ ಚಂದ್ರ ಬೋಸರು ಕಟ್ಟಿದಂಥ ಸೈನ್ಯ, ಆ ಸೈನ್ಯ ಮಾಡಿದಂಥ ಹೋರಾಟದಿಂದಲೇ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದರು ಅನ್ನೋದು ಇವತ್ತು ಸಾಕ್ಷಿ ಸಮೇತ ರುಜುವಾತಾಗಿದೆ. ಗಟ್ಟಿ ಧ್ವನಿಯಲ್ಲಿ ಜನ ಇವತ್ತು ಮಾತಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ. ಬ್ರಿಟನ್ನಿನ ಪ್ರಧಾನಿ, ಅವತ್ತಿನ ಪ್ರಧಾನಿ ತನ್ನ ಸಂಸತ್ ಭಾಷಣದಲ್ಲಿ ಯಾರೋ ಪ್ರಶ್ನೆ ಕೇಳಿದಾಗ ಭಾರತಕ್ಕೆ ಯಾಕೆ ಸ್ವತಂತ್ರ ಕೊಟ್ಟಿರಿ ಅಂತ ಕೇಳಿದಾಗ ಅವ್ರು ಹೇಳ್ತಾರಂತೆ, ಹೋಗಿ ಸುಭಾಷ್ ಚಂದ್ರ ಬೋಸರನ್ನ ಕೇಳಿ ಅಂತ. ಸುಭಾಷ್ ಚಂದ್ರ ಬೋಸ್ ಆಗ ಬದುಕಿರಲಿಲ್ಲ, ಅಥವಾ ಕಣ್ಣಿಗೆ ಮರೆಯಾಗಿದ್ರು, ಅವರು ಕಣ್ಮರೆ ಆಗಿಬಿಟ್ಟಿದ್ರು. ಆದರೂ ಸುಭಾಷ್ ಚಂದ್ರ ಬೋಸರ ಹೆಸರನ್ನು ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ 1946-47ನೇ ಆ ಇಸವಿಯ ಹೊತ್ತಿಗೆ
ರಾಯಲ್ ಇಂಡಿಯನ್ ನೇವಿ, ನಮ್ಮ ಬ್ರಿಟಿಷರು ನಮ್ಮ ದೇಶದ ಸೈನಿಕರನ್ನ ಸೇರಿಸ್ಕೊಂಡು ಯಾವ ಸೈನ್ಯವನ್ನು ಕಟ್ಟಿದ್ರೋ ಆ ಸೈನ್ಯದಲ್ಲಿ ಬಂಡಾಯದ ಹೊಗೆ ಎದ್ದಿತ್ತು. INA ಸೈನಿಕರನ್ನ ಹಿಡ್ಕೊಂಡು ಬಂದು ಅವ್ರನ್ನ ಪಬ್ಲಿಕಲ್ಲಿ ಹ್ಯಾಂಗ್ ಮಾಡಬೇಕು ಅನ್ನೋ ತೀರ್ಮಾನವನ್ನು ಕೆಂಪುಕೋಟೆಯಲ್ಲಿ ತೆಗೆದುಕೊಂಡ ಕ್ಷಣದಲ್ಲೇ ಭಾರತೀಯ ಸೈನ್ಯದಲ್ಲಿ ವಿಪ್ಲವ ತಾಂಡವಾಡಲಿಕ್ಕೆ ಶುರುವಾಗಿತ್ತು. ಹಡಗಿನ ಮೇಲೆ ಯೂನಿಯನ್ ಜಾಕನ್ನು ಕಿತ್ತಾಕಿ ಟ್ರೈಕಲರ್ ಫ್ಲಾಗನ್ನು ಹಾರಿಸಲಿಕ್ಕೆ ನಮ್ಮ ಸೈನಿಕರು ಶುರು ಮಾಡಿದ್ರು. ಬ್ರಿಟನ್ ಸೈನಿಕರ ಅಂಡರ್ ಇರತಕ್ಕಂಥ ನಮ್ಮ ಸೈನಿಕರು. ಹಡಗಿನ ಗೋಡೆಗಳ ಮೇಲೆ ಸುಭಾಷ್ ಚಂದ್ರ ಬೋಸರ ಫೋಟೋ ಅಂಟಿಸಲು ಶುರುವಾಗಿತ್ತು. ಹಡಗಿನ ಗೋಡೆಗಳ ಮೇಲೆ ಜೈ ಹಿಂದ್ ಘೋಷವಾಕ್ಯ ಮೊಳಗಲಿಕ್ಕೆ ಆರಂಭ ಆಯಿತು. ಬ್ರಿಟಿಷ್ ಸೈನಿಕರಿಗೆ ಅರ್ಥ ಆಯಿತು, ಇನ್ನು ಸ್ವಲ್ಪ ಯಾಮಾರಿದ್ರೂ 852ರಲ್ಲಿ ಏನು ದಂಗೆ ಆಯಿತೋ, ದೊಡ್ಡ ಸ್ವತಂತ್ರ ಸಂಗ್ರಾಮ ಆಯಿತೋ, ಅದು ಮತ್ತೊಮ್ಮೆ ಮರುಕಳಿಸ್ಲಿಕ್ಕಿದೆ. ಈ ಸಲ 1857ರ ಸಂಗ್ರಾಮ ಮರುಕಳಿಸಿದರೆ ಗೆಲುವು ನಮ್ದಾಗಿರಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಎಲ್ಲ ಶಸ್ತ್ರಾಸ್ತ್ರಗಳು ಭಾರತೀಯ ಸೈನಿಕರ ಕೈಲಿದೆ. ಅವರು ಕೋವಿಯನ್ನು ಹೀಗಿರೋದನ್ನ ಹೀಗೆ ತಿರುಗಿಸಿದ್ರೆ ನಾವು ಅತ್ಯಂತ ಅವಮಾನಕರವಾಗಿ ಬ್ರಿಟನ್ನಿಗೆ ವಾಪಸ್ ಹೋಗಬೇಕಾಗುತ್ತೆ. ಹೀಗಾಗಿ ಸ್ವತಂತ್ರ ಕೊಟ್ಟು ಹೋಗಿ ಮರ್ಯಾದೆ ಉಳಿಸ್ಕೊಳ್ಳೋದು ಲೇಸು ಅಂತ ಬ್ರಿಟಿಷರ ಹೊತ್ತು ಭಾರತದಿಂದ ಕಾಲು ತೆಗೆದಿತ್ತು. ಆದರೆ ದುರದೃಷ್ಟವಶಾತ್ ಬ್ರಿಟಿಷರು ಎಷ್ಟು ಕ್ರಿಮಿನಲ್ ಐಡಿಯಾವನ್ನು ಉಪಯೋಗಿಸಿದ್ರು ಅಂತ ಹೇಳಿದ್ರೆ, ಈ ದೇಶ ಹೀಗೆ ಬಿಟ್ಟರೆ ಜಗತ್ತಿನ ನಂಬರ್ 1 ರಾಷ್ಟ್ರ ಆಗುತ್ತೆ, ನಮ್ಮ ಮೇಲೆ ಒಂದಿನ ಸೇಡ್ ತೀರಿಸ್ಕೊಳ್ಳದೆ ಬಿಡೋದಿಲ್ಲ ಅನ್ನೋ ಹೆದರಿಕೆಗೆ ಪಾಕಿಸ್ತಾನ ಅನ್ನೋ ಒಂದು ರಾಷ್ಟ್ರವನ್ನು ಸೃಷ್ಟಿ ಮಾಡಿ ಸದಾಕಾಲ ನಾವು ಆ ರಾಷ್ಟ್ರದ ಜೊತೆ ಬಡದಾಡ್ತಾ ಇರಬೇಕು, ನಾವು ಅಭಿವೃದ್ಧಿ ಆಗಬಾರ್ದು ಅನ್ನೋ ದೂರದೃಷ್ಟಿ ಮತ್ತು ಕೆಟ್ಟ ದೃಷ್ಟಿಯಿಂದ ಆ ಥರದೊಂದು ಸನ್ನಿವೇಶವನ್ನು ನಿರ್ಮಾಣ ಮಾಡಿ ಹೋಗ್ಬಿಟ್ರು. ಭಾರತ 2 ತುಂಡಾಯಿತು. ಇನ್ಫ್ಯಾಕ್ಟ್ 3 ತುಂಡಾಯಿತು. ಒಂದು ಭಾರತ, ಇವತ್ತಿನ ಭಾರತ, ಇನ್ನೊಂದು ಪೂರ್ವ ಪಾಕಿಸ್ತಾನ, ಇವತ್ತಿನ ಬಾಂಗ್ಲಾದೇಶ, ಇನ್ನೊಂದು ಪಶ್ಚಿಮ ಪಾಕಿಸ್ತಾನ, ಇವತ್ತಿನ ಪಾಕಿಸ್ತಾನ. ಹೀಗೆ ಭಾರತವನ್ನು 3 ತುಂಡುಗಳನ್ನಾಗಿ ಮಾಡಿ ಬ್ರಿಟಿಷರು ಭಾರತದಿಂದ ಹೊರಗಡೆ ಹೊರಟರು. ಅದಾದ ನಂತರವೇ ಶುರುವಾಯಿತು ಕಾಶ್ಮೀರ ಸಮಸ್ಯೆ. ನಿಮಗೆಲ್ಲ ಗೊತ್ತಿದೆ ಕಾಶ್ಮೀರ ಸಮಸ್ಯೆ ಆರಂಭ ಆಗೋದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ದೇಶದ ಮೊಟ್ಟ ಮೊದಲ ಪ್ರಧಾನಿ ಅಂತ ಕರೆಸ್ಕೊಳ್ಳುವಂಥ ಜವಾಹರ್ಲಾಲ್ ನೆಹರು ಹೆಸರನ್ನು ನಾವೆಲ್ಲರೂ ಹೇಳಬೇಕಾಗತ್ತೆ. ಆವತ್ತು ಕಾಶ್ಮೀರದ ರಾಜ ಹರಿ ಸಿಂಗ್ ಬಹುಸಂಖ್ಯಾತ ಮುಸಲ್ಮಾನರಿದ್ದಂಥ ಒಂದು ಪ್ರದೇಶ ಕಾಶ್ಮೀರದೊಳಗಡೆ ಹಿಂದೂ ರಾಜನಾಗಿದ್ದ. ಆತನನ್ನು ಎಲ್ಲರೂ ಸೇರಿ ಮನವೊಲಿಸಲಿಕ್ಕೆ ಪ್ರಯತ್ನ ಪಡಬೇಕಾಗಿತ್ತು, ನೀನು ಹಿಂದೂಸ್ತಾನದೊಳಗಡೆ ಸೇರ್ಕೋ ಅಂತ. ಅದರ ದುರದೃಷ್ಟ ಜವಾಹರ್ಲಾಲ್ ನೆಹರು ಅವರಿಗೆ ಕಾಶ್ಮೀರವನ್ನಿರಲಿ, ದೂರದ ಬಲೂಚಿಸ್ತಾನದವರು ನಾವು ನಿಮ್ಮ ಜೊತೆ ಸೇರ್ಕೊಳ್ತೀವಿ ಅಂತ ಹೇಳಿದ್ರು ಸೇರಿಸ್ಕೊಳ್ಳಿಕ್ಕೆ ಮನಸ್ಸಿರಲಿಲ್ಲ. ಅನೇಕ ರಾಜ್ಯಗಳು ಪಾಕಿಸ್ತಾನದ ಜೊತೆ ಇವತ್ತಿರ್ತಕ್ಕಂಥ ಸಿಂಧ್ ಪ್ರಾಂತ್ಯ ಕೂಡ ಭಾರತದ ಜೊತೆ ಸೇರ್ಕೊಳ್ಳಿಕ್ಕೆ ಇಷ್ಟಪಟ್ಟಿತ್ತು. ಅದರ ಮಾತನ್ನು ಪುರಸ್ಕಾರ ಮಾಡಲಿಲ್ಲ. ಹರಿಸಿಂಗನನ್ನು ಕೂಡ ನಮ್ಮ ಜೊತೆ ಸೇರಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಲಿಲ್ಲ. ಹೀಗಾಗಿ ಅವತ್ತು ಕಾಶ್ಮೀರ ವಿವಾದಾಸ್ಪದ ಸಂಗತಿಯಾಗಿ ಉಳ್ಕೊಳ್ತು. ಅದೃಷ್ಟವಶಾತ್ ಸರ್ದಾರ್ ವಲ್ಲಭಭಾಯ್ ಪಟೇಲರು ನಮ್ಮ ದೇಶದ ಗೃಹ ಮಂತ್ರಿ ಆಗಿದ್ದರು. ಹೀಗಾಗಿ ಹೇಗೋ ಮಾಡಿ ಕಾಶ್ಮೀರವನ್ನು ಇವತ್ತಿಗೂ ನಮ್ಮ ಕೈಯಲ್ಲಿ ಹಿಡ್ಕೊಳ್ಳೋನ್ಗೆ ಮಾಡಿದರು. ಅವತ್ತು ಕಾಶ್ಮೀರದಲ್ಲಿ ಮೊದಲ ಯುದ್ಧ ಶುರುವಾಯಿತು. ಕಾಶ್ಮೀರ ನಮಗೆ ಬೇಕು ಅಂತ ಪಾಕಿಸ್ತಾನದವರು, ಕಾಶ್ಮೀರ ನಮ್ಮದು ಅಂತ ಭಾರತೀಯರು. ಹರಿ ಸಿಂಗ್ ಕಾನೂನುಬದ್ಧವಾಗಿ ನಮಗೆ ಸಹಿ ಹಾಕೊಟ್ಟಿದ್ರೂ ಸಹ ಕಾಶ್ಮೀರ ಭಾರತಕ್ಕೆ ಸೇರಿಕೊಳ್ಬೇಕು ಅಂತ ಅಂಡ ಬಂಡ ನ್ಯಾಯ ಅಂತ ಕರೀತಾರೆ. ಅನ್ಯಾಯದ ನ್ಯಾಯ, ವಾದದಿಂದ ನ್ಯಾಯ ಮಾಡುವಂಥದ್ದು, ಮೊಂಡುವಾದ, ವಿತಂಡವಾದ ಅಂತ ಕರೀತಾರೆ. ಅಂಥ ವಿತಂಡವಾದವನ್ನು ಮಂಡಿಸಿ ಪಾಕಿಸ್ತಾನ ಕಾಶ್ಮೀರ ನಮ್ಮದು ಅಂತ ಅದನ್ನು ಕ್ಲೈಮ್ ಮಾಡಲಿಕ್ಕೆ ಯುದ್ಧವನ್ನು ಆರಂಭ ಮಾಡೇ ಬಿಡ್ತು. ಆದರೆ ನಮ್ಮ ಎಂಥ ವೀರರು ಅಂತ ಹೇಳಿದ್ರೆ 1942ರಲ್ಲಿ ನಡೆದಂಥ ಯುದ್ಧವನ್ನು ಜಯಿಸಿದ್ರು, ಕಾಶ್ಮೀರದೊಳಗೆ ಕಾಲಿಡಲಿಕ್ಕೆ ಪಾಕಿಸ್ತಾನಿಯರಿಗೆ ಬಿಡಲಿಲ್ಲ. ಆದರೆ ಇವತ್ತು ನಾವು POK ಅಂತ ಏನು ಕರಿತೀವೋ ಅಷ್ಟು ಜಾಗ ಪಾಕಿಸ್ತಾನಿಯರ ಕೈಯಲ್ಲೇ ಉಳ್ಕೊಳ್ತು. ಅದು ನಮ್ಮ ಸೈನಿಕರ ವೀರಾವೇಶದ ಕೊರತೆಯಿಂದ ಅಲ್ಲ. ಅದಾಗಿದ್ದ ಕಾರಣ ಏನು ಅಂತ ಹೇಳಿದ್ರೆ, ಭಾರತೀಯ ಸೈನಿಕರು ರಿಟಾಲಿಯೇಷನ್ ಮಾಡಲಿಕ್ಕೆ ಶುರು ಮಾಡಿದ್ರು, ಅವ್ರನ್ನ ಹಿಂದಕ್ಕೆ ತಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು. ಅರ್ಧ ದಾರಿಗೆ ಹೋಗೋ ಹೊತ್ತಿಗೆ ಜವಾಹರ್ಲಾಲ್ ನೆಹರು ಹೇಳ್ತಾರೆ, ಯುದ್ಧ ಸಾಕು ಮಾಡಿ, ನಾನು ಈ ಸಮಸ್ಯೆನ ವಿಶ್ವಸಂಸ್ಥೆಯ ಬಳಿಗೆ ಕೊಂಡೊಯ್ತೀನಿ, ಅವ್ರು ನಮಗೆ ನ್ಯಾಯ ಕೊಡ್ತಾರೆ ಅಂತ. ದುರದೃಷ್ಟವಶಾತ್ ಆ ನ್ಯಾಯ ಇವತ್ತಿನವರೆಗೂ ವಿಶ್ವಸಂಸ್ಥೆಯ ಕೈಲಿ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. 47ನೇ ಇಸ್ವಿಯ ಯುದ್ಧ ಈ ರೀತಿ ಅಂತ್ಯವಾಯಿತು. ನಮ್ಮ ಅನೇಕ ಜನ ಸೈನಿಕರು ಪ್ರಾಣವನ್ನು ಒತ್ತೆ ಇಟ್ಟು ಮಾಡಿದಂಥ ಹೋರಾಟವನ್ನು, ವಿಜಯವನ್ನು ಒಪ್ಪಂದದ ಮೇಜಿನ ಮೇಲೆ ಕಳ್ಕೊಂಡ್ರು, ವಿಶ್ವಸಂಸ್ಥೆಯ ಬಳಿ ದೂರನ್ನು ಕೊಂಡೊಯ್ದು. 2ನೇ ಯುದ್ಧಕ್ಕೆ ಅದೇ ಮುನ್ನುಡಿ ಆಯಿತು. 1962ನೇ ಇಸ್ವಿಯಲ್ಲಿ ಚೀನಾ ನಮ್ಮ ಮೇಲೆ ದಾಳಿ ಮಾಡಿತು. ಅದು ಕೂಡ ನೆಹರು ಅವರ ಮೂರ್ಖತನದ ಕಾರಣದಿಂದಾಗಿ. ದಲೈಲಾಮ ಭಾರತಕ್ಕೆ ಆಶ್ರಯ ಕೊಟ್ಟರು. ಪಂಚಶೀಲ ತತ್ವಗಳ ಆ ಶಾಂತಿಯುತ ಮೈಮರವೆಯಲ್ಲಿ ಜವಾಹರ್ಲಾಲ್ ನೆಹರು ಅವರು ಸೈನಿಕೀಕರಣದ ಕಡೆಗೆ ಒತ್ತು ಕೊಡಲಿಲ್ಲ. ಒಂದು ದೇಶದ ರಕ್ಷಣೆಗೆ ಸೈನ್ಯ ಎಷ್ಟು ಮಹತ್ವದ್ದು ಅಂತ ನೆಹರು ಅವ್ರಿಗೆ ಅರ್ಥನೇ ಆಗಲಿಲ್ಲ. ನಮ್ಮ ಮೇಲೆ ಯಾರು ದಾಳಿ ಮಾಡ್ತಾರೆ? ಇಂಗ್ಲೀಷರು ದೇಶ ಬಿಟ್ಟು ಓಡಿ ಹೋದರು. 3 ಕಡೆ ಸಮುದ್ರ ಇದೆ, ಒಂದು ಕಡೆ ದೊಡ್ಡ ಹಿಮಾಲಯ ಇದೆ. ಈ ಹಿಮಾಲಯವನ್ನು ದಾಟಿ ಚೀನಾ ನಮ್ಮ ಮೇಲೆ ದಾಳಿ ಮಾಡಲ್ಲ, ಯಾಕೆಂದರೆ ಹಿಂದಿ ಚೀನಿ ಭಾಯಿ ನಾವಿಬ್ಬರು ಫ್ರೆಂಡ್ಸು ಅಂತ. ಪಾಕಿಸ್ತಾನ ಮಾತ್ರ ನಮ್ಮ ಶತ್ರು ಅಂತ ಭಾವಿಸಿದ್ದಿತ್ತು. ಆದರೆ ದುರದೃಷ್ಟವಶಾತ್ ಆ ಯೋಚನೆ ತಪ್ಪಾಯಿತು. ಚೈನಾ ನಮ್ಮ ಮೇಲೆ ದಾಳಿ ಮಾಡ್ತು. 62ನೇ ಇಸ್ವಿ ಯುದ್ಧದಲ್ಲಿ ನಮ್ಮ ದೇಶದ ಸೈನಿಕರ ವೀರಾವೇಶದ ಕಥೆಗಳನ್ನು ಕೇಳಿದರೆ ಕಣ್ಣಲ್ಲಿ ನೀರು ಬರ್ತದೆ. ಇವತ್ತು
ತಾಯಿ ಹಾಡಿದ್ರು ಒಂದು ಹಾಡು, ಏ ಮೇರೆ ವತನಕ್ಕೆ ಲೋಗೋ ಬರೆದಿದ್ದು ಆ ಸಮಯದಲ್ಲಿ. 62ನೇ ಇಸ್ವಿ ಯುದ್ಧದಲ್ಲಿ ನಮ್ಮ ದೇಶದ ಸೈನ್ಯ ಯಾವ ಥರ ಹೋರಾಡ್ತು ಅಂತ ಹೇಳಿದ್ರೆ, ಸೈನ್ಯ ಯುದ್ಧದಲ್ಲಿ ಸೋತಿರಬಹುದು, ಆದರೆ ಒಬ್ಬ ಸೈನಿಕನು ಹೇಳಿ ಥರ ವಾಪಸ್ ಬಂದಿಲ್ಲ ಅನ್ನೋದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. 1962ನೇ ಇಸ್ವಿಯಲ್ಲಿ ನಮ್ಮ ಸೈನಿಕ ಬಾರ್ಡ್ರಲ್ಲಿ ನಿಂತಿದ್ದವನು ತಾನು ಪ್ರಾಣವನ್ನು ಕಳ್ಕೊಂಡ ಮೇಲೆ ಚೈನೀಸ್ ಸೈನಿಕರನ್ನ ಒಳಗೆ ಬರ್ಲಿಕ್ಕೆ ಬಿಟ್ಟಿದ್ದು. ಬದುಕಿರುವಾಗ ಯಾವ ಸೈನಿಕನನ್ನು ಮೀರಿ ಚೈನೀಸ್ ಸೈನಿಕ ಒಳಗೆ ಬರ್ಲಿಕ್ಕೆ ಆಗಲಿಲ್ಲ. ಅಂಥ ಮಹಾನ್ ತ್ಯಾಗವನ್ನು ನಮ್ಮ ಸೈನಿಕರು 62ನೇ ಇಸ್ವಿ ಯುದ್ಧದಲ್ಲಿ ಮಾಡಿದರು. ಆದರೆ ಅದಾದ ನಂತರ ಕೆಲವೇ ವರ್ಷಗಳಲ್ಲಿ ಚೈನಾ ಮತ್ತೊಮ್ಮೆ ನಮ್ಮ ಅಟ್ಯಾಕ್ ಮಾಡಲಿಕ್ಕೆ ಬಂದಾಗ ಸಣ್ಣ ಪ್ರಮಾಣದ ಯುದ್ಧದಲ್ಲಿ ಚೈನಾವನ್ನು ಬಗ್ಗು ಬಡಿದಿದ್ರು. ಇತಿಹಾಸವನ್ನು ಎಲ್ಲೂ ಹೇಳ್ತಾ ಇಲ್ಲ. ಆಪರೇಷನ್ ಮೇಘನಾದ್ ಅಂತ, ಬಹುಶಃ ಆಪರೇಷನ್ ಮೇಘನಾದಲ್ಲಿ ಚೈನಾ ಸೈನಿಕರನ್ನು ನಮ್ಮವ್ರು ಸೋಲಿಸಿದ್ರು. ಒಂದು ಚಿಕ್ಕ ಪ್ರಮಾಣದ ಯುದ್ಧವಾದರೂ ಕೂಡ ಚೈನಾ ಮತ್ತೆ ಮುಂದುವರಲಿಕ್ಕೆ ಧೈರ್ಯ ಮಾಡಲಿಲ್ಲ. ಯಾವುದೋ ಒಂದು ಸನ್ನಿವೇಶದಲ್ಲಿ ನಮ್ಮವ್ರನ್ನ ಸೋಲಿಸ್ಬಿಟ್ರು ಚೈನಾದವರು, ಬಿಟ್ಟರೆ ಮತ್ತೊಮ್ಮೆ ಆದಂಥ ಹೋರಾಟವನ್ನು ನಾವು ಮರೀಲಿಕ್ಕಾಗಲ್ಲ. ಇದರ ಲಾಭವನ್ನು ಪಡ್ಕೊಂಡು ಭಾರತದ ಮೇಲೆ ಯುದ್ಧ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದು ಮತ್ತೆ ಪಾಕಿಸ್ತಾನ. 1965ನೇ ಇಸ್ವಿಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಆಗ ತಾನೇ ಚೈನಾ ಸೈನಿಕರ ಜೊತೆ ಸೋತು ನೈತಿಕವಾಗಿ ಕುಗ್ಗಿದ್ದಂಥ ನಮ್ಮ ಸೈನಿಕರು ಈಗ ಯುದ್ಧ ಮಾಡಿದರೆ ಸೋತು ಹೋಗ್ಬಿಡ್ತಾರೆ ಅಂತ ಒಂದು ತಪ್ಪು ಕಲ್ಪನೆಯಿಂದ ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡಿದ್ದು. ಪ್ರಧಾನಿ ಆಗಿದ್ದಂಥವ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ, ತುಂಬ ಕುಳ್ಳಗಿದ್ದಂಥ ಮನುಷ್ಯ, ತುಂಬ ಸಣ್ಣಗಿದ್ದಂಥ ಮನುಷ್ಯ. ಅವ್ರ ಲೆಕ್ಕಾಚಾರ ಹಾಕಿದ್ರು, ಈ ಮೂರ್ತಿ ಚಿಕ್ಕದಾಗಿದೆ, ನಾವು ಇದ್ರ ಮೇಲೆ ದಾಳಿ ಮಾಡ್ಬೋದು ಅಂತ. ಆದರೆ ನಮ್ಮಲ್ಲಿ ಗಾದೆನೇ ಇದೆ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂಥವ್ರು. ಈಟ್ಕೆ ಜವಾಬ್ ಪತ್ತರ್ ಸೆ ದೇಂಗೆ, ನೀವು ಇಟ್ಕೆ ಹೊಡೆದ್ರೆ ನಾವು ವಾಪಸ್ ಕಲ್ಲಲ್ಲಿ ಹೊಡಿತೀವಿ ಅಂತ ಹೇಳಿದಂಥ ಮಹಾತ್ಮ ಅವರು. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಸೈನಿಕರಿಗೆ ಮೊರಾಲಿಟಿಯನ್ನು ಬೂಸ್ಟ್ ಮಾಡಿ, ನಿಮ್ಮ ಹಿಂದೆ ಇಡೀ ದೇಶ ಇದೆ, ನೀವು ಹೋರಾಡಿ ಅಂತ ಅವರು ಕರೆ ಕೊಡ್ತಾರೆ. ಸೈನ್ಯದ ಖರ್ಚು ವೆಚ್ಚದ ನಿರ್ವಹಣೆಗೋಸ್ಕರ ಪ್ರತಿ ಸೋಮವಾರ ಉಪವಾಸ ಮಾಡಿ ತಾಯಂದಿನ ಮೈ ಮೇಲಿರ್ತಕ್ಕಂಥ ಮಾಂಗಲ್ಯದ ಸರವನ್ನು ಮಾರಿಯಾದರೂ ನಿಮಗೆ ನಾವು ಶಸ್ತ್ರಾಸ್ತ್ರಗಳನ್ನ ಒದಗಿಸ್ಕೊಡ್ತೀವಿ ಅಂತ ಸೈನಿಕರಿಗೆ ಧೈರ್ಯ ತುಂಬಿದರ ಪರಿಣಾಮ 65ನೇ ಇಸವಿಯ ಯುದ್ಧ ಪಾಕಿಸ್ತಾನದ ಪಾಲಿಗೆ ಎಂಥ ಮಾರಣಾಂತಿಕವಾಯಿತು ಅಂತ ಹೇಳಿದ್ರೆ, ಪಾಕಿಸ್ತಾನ ಆ ಯುದ್ಧದಲ್ಲಿ ಸೋತು ಓಡಿ ಹೋಯಿತು. ಲಾಹೋರ್ವರೆಗೂ ನಮ್ಮ ಸೈನಿಕರು ಮುಂದುವರೆದಿದ್ದರು. ಲಾಹೋರ್ನ ಆ ಫೋಟೋಗಳು ನಿಮ್ಗೆ ಇವತ್ತು ಸಿಗುತ್ತೆ. ಲಾಹೋರ್ವರೆಗೂ ನಮ್ಮ ಸೈನಿಕರು ಹೋಗಿ ಪಾಕಿಸ್ತಾನವನ್ನು ಆಕ್ಯುಪೈ ಮಾಡೋ ಸ್ಥಿತಿಲಿದ್ದರು. ನಮ್ಮ ದೇಶದ ಸೈನಿಕರು, ನಮ್ಮ ಸೈನ್ಯದ ಮುಖ್ಯಸ್ಥರು ಹೇಳ್ತಾರೆ, ಕೆಲವು ದಿನಗಳು ನಮ್ಗೆ ಟೈಮ್ ಕೊಡಿ, ಇಡೀ ಪಾಕಿಸ್ತಾನವನ್ನು ವಾಪಸ್ ಇಂಡಿಯಾಗೆ ಸೇರಿಸ್ಬಿಡ್ತೀವಿ, ಸಮಸ್ಯೆನೇ ಇರಲ್ಲ ಅಂತ. ಆದರೆ ಮತ್ತೊಮ್ಮೆ ಒಪ್ಪಂದದ ಮೋಸದಲ್ಲಿ ಭಾರತವನ್ನು ಸಿಕ್ಕಾಕಿಸ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರನ್ನ ಒಪ್ಪಂದದ ನೆಪದಲ್ಲಿ ತಾಷ್ಕೆಂಟ್ಗೆ ಕರ್ಕೊಂಡು ಹೋದರು. ತಾಷ್ಕೆಂಟ್ನಲ್ಲಿ ಅವರನ್ನು ನಿಗೂಢವಾಗಿ ಹತ್ಯೆ ಮಾಡಿಬಿಟ್ರು. ಅವತ್ತು ಏನು ನಡೀತು ಅಂತ ಇತಿಹಾಸ ಇವತ್ತಿಗೂ ಸರಿಯಾಗಿ ಉತ್ತರ ಹೇಳಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸಹಜವಾಗಿ ಮರಣವನ್ನಪ್ಪಿದ್ರ ಅಥವಾ ಮೋಸದಿಂದ ಅವರನ್ನು ಕೊಲ್ಲಲಾಯ್ತಾ, ಕೊಂದಿದ್ದಿನ ಯಾರ ಕಾರಣಕ್ಕೋಸ್ಕರ ಕೊಲ್ಲಲಾಯಿತು ಅನ್ನೋದು ಇವತ್ತಿಗೂ ನಿಗೂಢವಾಗಿ ಉಳಿದಿದೆ. 1965ನೇ ಇಸ್ವಿಯಲ್ಲಿ ನಾವು ಗಳಿಸಿದಂಥ ಯುದ್ಧವನ್ನು ಮತ್ತೊಮ್ಮೆ ಒಪ್ಪಂದದ ಮೇಜಿನ ಮೇಲೆ ನಾವು ಸೋತು ಹೋಗ್ಬಿಟ್ವಿ. ಪಾಕಿಸ್ತಾನದಿಂದ ಮರಳಿ ಪಡೆಯಲಾದಂಥ ಅನೇಕ ಜಾಗವನ್ನು ಅವ್ರಿಗೆ ಬಿಟ್ಕೊಡಲಾಯಿತು. 65ನೇ ಇಸ್ವಿ ಯುದ್ಧದ ನಂತರ ಅನೇಕ ವರ್ಷಗಳ ಕಾಲ ಪಾಕಿಸ್ತಾನ ಭಾರತದತ್ತ ಮುಖ ಮಾಡಿರಲಿಲ್ಲ. ಆದರೆ ಪಾಕಿಸ್ತಾನ ಭಾರತವನ್ನು ಸೋಲಿಸಲಿಕ್ಕೆ ಒಂದು ಹೊಸ ಥಿಯರಿಯನ್ನು ಕಂಡುಕೊಳ್ತು, ಹೊಸ ಫಾರ್ಮುಲಾವನ್ನು ಕಂಡುಕೊಳ್ತು. ಅದೇನು ಅಂತ ಹೇಳಿದ್ರೆ, 1000 ಕಡೆ ಕಟ್ ಮಾಡಿ ಭಾರತ ಬ್ಲೀಡ್ ಆಗಿ ಸಾಯಬೇಕು, ಅಂದರೆ ರಕ್ತಸ್ರಾವವಾಗಿ ಭಾರತ ಸಾಯಬೇಕು. ಒಂದೇ ಕಡೆ ಯುದ್ಧ ಮಾಡಲಿಕ್ಕೆ ಹೋದರೆ ಈ ಹಿಂದೂಗಳನ್ನು, ಈ ಭಾರತೀಯರನ್ನು ನಾವು ಸೋಲಿಸ್ಲಿಕ್ಕೆ ಆಗಲ್ಲ. ಇರೋ ಒಂದೇ ಒಂದು ದಾರಿ ಅಂತ ಹೇಳಿದ್ರೆ, ಮೋಸದಿಂದ, ಕುತಂತ್ರದಿಂದ ಭಯೋತ್ಪಾದಕರನ್ನ ನುಗ್ಗಿಸಿ 1000 ಕಡೆಗಳಲ್ಲಿ ಕಟ್ ಮಾಡಿ ರಕ್ತ ಹರಿತಾ ಅವ್ರು ಸತ್ತೋಗ್ಬಿಡ್ತಾರೆ ಅನ್ನೋ ಹೊಸ ಫಾರ್ಮುಲಾ ಹುಟ್ಟಾಕಿ ಭಯೋತ್ಪಾದನೆಗೆ ಪ್ರೋತ್ಸಾಹ ಕೊಡ್ಲಿಕ್ಕೆ ಶುರುವಾಯಿತು. ಆದರೆ ಭಗವಂತನ ಕೃಪೆಯಿಂದ ಅವತ್ತಿನ ಪ್ರಧಾನಿಯಾಗಿದ್ದಂಥವರು ಶ್ರೀಮತಿ ಇಂದಿರಾ ಗಾಂಧಿಯವರು. ಪಕ್ಷ ಯಾವುದಾದ್ರೂ ಆಗಲಿ, ಗುಣಕ್ಕೆ ಮತ್ಸರವಿಲ್ಲ, ಒಳ್ಳೆ ಕೆಲಸ ಮಾಡಿದವ್ರನ್ನ ಹೊಗಳಲೇಬೇಕು. ಅವತ್ತು ಇಂದಿರಾ ಗಾಂಧಿ ಒಂದು ತೀರ್ಮಾನ ತಗೊಳ್ತಾರೆ, ಇದೇ ಥರ ಪಾಕಿಸ್ತಾನವನ್ನು ಬಿಟ್ಟರೆ ಪಾಕಿಸ್ತಾನ ಬೆಳೀತಾ ಹೋಗುತ್ತೆ, ಇವ್ರಿಗೆ ಸರಿಯಾಗಿ ಉತ್ತರ ಕೊಡಬೇಕು ಅಂಥೇಳಿ ಪಾಕಿಸ್ತಾನವನ್ನೇ 2 ಭಾಗ ಮಾಡಿಬಿಟ್ರು. ಬಾಂಗ್ಲಾದೇಶ ಅಂತ ಹೊಸ ರಾಷ್ಟ್ರ ಉದಯ ಆಗುವಂಥ ಚಿಂತನೆ ಇತ್ತು. ಪೂರ್ವ ಪಾಕಿಸ್ತಾನಿಯರ ಮೇಲೆ ನಿರಂತರವಾಗಿ ಪಶ್ಚಿಮ ಪಾಕಿಸ್ತಾನಿಯರು ದಬ್ಬಾಳಿಕೆ ಮಾಡ್ತಾ ಇದ್ರು. ಇವತ್ತೆಲ್ಲ ಭಾಳ ಜನ ಹೇಳ್ತಾರಲ್ಲ, ನಮ್ದೆಲ್ಲ ಒಂದೇ ಧರ್ಮ, ಒಂದೇ ಬ್ರದರ್ಹುಡ್ಡು, ನಾವೆಲ್ಲ ಸೇರ್ಕೊಂಡು ಇಡೀ ಇಂಡಿಯಾವನ್ನು ಏನೋ ಮಾಡಿಬಿಡ್ತೀವಿ ಅಂತ ಸುಳ್ಳು ಚಿಂತನೆಗಳನ್ನ ಹಾಕ್ಕೊಂಡು ಜಿಹಾದ್ ಮಾಡ್ತಾರಲ್ಲ ಕೆಲವರು. ಅವ್ರು ಯೋಚನೆ ಮಾಡಬೇಕು, ಅಯ್ಯೋ ಮೂರ್ಖರ, ಹಿಂದೆ ನಾವೆಲ್ಲ ಅಣ್ಣ ತಮ್ಮಂದಿರು ಅಂದ್ಕೊಂಡೆ ಸಪ್ರೇಟ್ ದೇಶ ತಗೊಂಡು ಹೋದಂಥವರೇ ಒಟ್ಟಿಗೆ ಬದುಕಲಿಕ್ಕೆ ಆಗಲಿಲ್ಲ. ಮಸಾಕರ್ ಮಾಡ್ತಾರೆ ಬಾಂಗ್ಲಾದೇಶದಲ್ಲಿ. ಇವತ್ತಿನ ಬಾಂಗ್ಲಾದೇಶದಲ್ಲಿ ಹೆಣ್ಣು ಮಕ್ಕಳನ್ನು ಅವ್ರು ಕೇವಲ ಬೇರೆ ಭಾಷೆಯನ್ನು ಮಾತನಾಡ್ತಾರೆ, ಅವ್ರು ಬೇರೆ ರೀಜನಿನವರು ಅನ್ನೋ ಕಾರಣಕ್ಕೋಸ್ಕರ ತಮ್ಮದೇ ಧರ್ಮದ ಹೆಣ್ಣು ಮಕ್ಕಳನ್ನು, ತಂಗಿಯರನ್ನು ಅತ್ಯಾಚಾರ ಮಾಡಿದಂಥದ್ದು ಪಾಕಿಸ್ತಾನ.
ಈ ಇತಿಹಾಸವನ್ನು ಓದ್ಕೊಂಡ್ರೆ ಯಾರೂ ಜಿಹಾದ್ಗೆ ಜೈ ಅಂತ ಹೇಳಲ್ಲ, ಯಾವ ಮೂರ್ಖನೂ ಜಿಹಾದಿಗೆ ಜೈ ಅಂತ ಹೇಳಲ್ಲ. ಭಾರತಾಂಬೆ ಪಾದದ ಬಳಿ ಬಂದು ಆತ ನಿನ್ನ ಪಾದದಲ್ಲಿ ಅವಕಾಶ ಸಿಕ್ಕಿರೋದೇ ಪುಣ್ಯ ಅಂತ ಭಾವಿಸ್ತಾನೆ. ಮೂರ್ಖರು ಇತಿಹಾಸ ಓದಲ್ಲ, ಇತಿಹಾಸದಿಂದ ಪಾಠ ಕಲಿಯಲ್ಲ. ಬಾಂಗ್ಲಾದೇಶದ ಮೇಲೆ ಅಂಥ ದೌರ್ಜನ್ಯವನ್ನು ಪಶ್ಚಿಮ ಪಾಕಿಸ್ತಾನಿಯರು ಮಾಡ್ತಾಯಿದ್ರು. ಈ ದೌರ್ಜನ್ಯವನ್ನು ಸಹಿಸಲಾರದೆ ಅವರೊಂದು ಸ್ವತಂತ್ರ ಸೈನ್ಯವನ್ನು ಕಟ್ಕೊಂಡು, ಒಂದು ಪುಟ್ಟ ಸೈನ್ಯವನ್ನು ಕಟ್ಕೊಂಡು ಭಾರತದ ಬಳಿ ಕೇಳ್ಕೊಳ್ತಾರೆ, ನಾವು ನೀವು ಒಂದು ಕಾಲದಲ್ಲಿ ಅಣ್ಣ ತಮ್ಮಂದಿರಾಗಿದ್ದವರು, ಯಾವುದೋ ತಪ್ಪಿನಿಂದ ನಾವು ಬೇರೆ ದೇಶವಾಗ್ಬಿಟ್ಟಿದ್ದೀವಿ, ದಯಮಾಡಿ ನಮ್ಮನ್ನು ಸ್ವತಂತ್ರಗೊಳಿಸಿ ಅಂತ ಅವ್ರು ಕೇಳ್ಕೊಂಡಿದ್ರ ಸಲುವಾಗಿ ಇಂದಿರಾ ಗಾಂಧಿನೂ ಅದನ್ನೇ ಕಾಯ್ತಾ ಇದ್ರು. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋ ಥರ ಬಾಂಗ್ಲಾದೇಶದಲ್ಲಿ ನಡೀತಾ ಇದ್ದಂಥ ಎಲ್ಲ ಚಟುವಟಿಕೆಗಳನ್ನು ಗಮನಿಸಿದಂಥ ಇಂದಿರಾ ಗಾಂಧಿ ಸೈನ್ಯಕ್ಕೆ ಆದೇಶ ಕೊಡ್ತಾರೆ, ಫ್ರೀ ಹ್ಯಾಂಡ್ ಕೊಡ್ತಾರೆ, ನೀವು ಪಾಕಿಸ್ತಾನವನ್ನು ತುಂಡು ಮಾಡಿ ಅಂತ. ಅವತ್ತು ನಡೆದಂಥ ಯುದ್ಧದಲ್ಲಿ ಇತಿಹಾಸ ಮರೆಯಲಾರ್ತಕ್ಕಂಥ ಯುದ್ಧ. 93,000 ಜನ ಪಾಕಿಸ್ತಾನಿ ಸೈನಿಕರನ್ನು ಜೀವಂತವಾಗಿ ಸೆರೆ ಹಿಡಿದಂಥ ಸೈನ್ಯ ಭಾರತದ ಸೈನ್ಯ. 93,000 ಜನ ಸೈನಿಕರು ನಮ್ಮ ಜೊತೆ ಯುದ್ಧ ಮಾಡಲಿಕ್ಕಾಗದೆ ಸರೆಂಡರ್ ಆಗಿಬಿಡ್ತಾರೆ. 93,000 ಜನ. ಜಗತ್ತಿನ ಬೇರೆ ಯಾವುದೇ ದೇಶವಾಗಿದ್ದರೂ ಅವರನ್ನು ಹೀನಾಯವಾಗಿ ನಡೆಸ್ಕೊಂಡು ಅವಮಾನ ಮಾಡಿ ಕೊಂದು ವಾಪಸ್ ಕಳಿಸ್ತಾ ಇದ್ರೇನೋ, ಆದರೆ ಭಾರತ ಸೈನಿಕರ ಹಾಗೆ ಮಾಡಲಿಲ್ಲ. ಶರಣಾಗತಿಯ ಪತ್ರಕ್ಕೆ ಸಹಿ ಹಾಕಿದ ಕೂಡಲೇ ಅಷ್ಟೂ ಜನರನ್ನು ಗೌರವಯುತವಾಗಿ ಅವ್ರ ದೇಶಕ್ಕೆ ವಾಪಸ್ ಕಳಿಸ್ಕೊಟ್ಟಂಥ ಸೈನ್ಯ ಭಾರತೀಯ ಸೈನ್ಯ. ಸ್ನೇಹಿತರೆ, 1971ನೇ ಇಸ್ವಿಯಲ್ಲಿ ಇಂಥ ಅದ್ಭುತ ವಿಜಯವನ್ನು ಸಾಧಿಸಿದಂಥ ಭಾರತದೆಡೆಗೆ ಮತ್ತೆ ಯುದ್ಧ ಮಾಡೋ ಧೈರ್ಯವನ್ನು ಪಾಕಿಸ್ತಾನ ತೋರಿಸ್ತಾ ಇಲ್ಲ. ಸುಮಾರು 1971ರಿಂದ 99ನೇ ಇಸ್ವಿವರೆಗೂ ಕನಿಷ್ಠ ಪಕ್ಷ 28 ವರ್ಷಗಳ ಕಾಲ ನೇರ ಯುದ್ಧದ ಧೈರ್ಯವನ್ನು ಪಾಕಿಸ್ತಾನ ಮಾಡಲೇ ಇಲ್ಲ. ಪ್ರಚಂಡವಾಗಿ ಯುದ್ಧ ಮಾಡ್ತಾ ಇತ್ತು. ಆದರೆ ಆ ಸಂದರ್ಭದಲ್ಲಿ ಎರಡೂ ದೇಶಗಳಲ್ಲಿ ಒಂದು ಬದಲಾವಣೆ ಆಯಿತು. ಅದೇನು ಅಂತ ಹೇಳಿದ್ರೆ, ಇಂಡಿಯಾ ಅಣ್ವಸ್ತ್ರ ರಾಷ್ಟ್ರವಾಯಿತು, ಭಾರತ ಅಣ್ವಸ್ತ್ರವನ್ನು ಕಂಡು ಹಿಡ್ಕೊಳ್ತು. ಪಾಕಿಸ್ತಾನ ಕೂಡ ಹೇಗೋ ಮಾಡಿ ಕಳ್ತನ ಮಾಡೋ, ಹೇಗೋ ಮಾಡಿ ಒಂದು ಡೂಪ್ಲಿಕೇಟ್ ಅಣ್ವಸ್ತ್ರವನ್ನು ಅದು ತಂದಿಟ್ಕೊಂಡ್ಬಿಡ್ತು. ಹೀಗಾಗಿ ಏಷ್ಯಾ ಖಂಡದಲ್ಲಿ 2 ಅಣ್ವಸ್ತ್ರ ರಾಷ್ಟ್ರಗಳು ಅಂತ ಇಂಡಿಯಾ ಮತ್ತು ಪಾಕಿಸ್ತಾನ, ಭಾರತ ಪಾಕಿಸ್ತಾನಗಳೆರಡೂ ಘೋಷಿತವಾಗ್ಬಿಟ್ವು. ಇಂಥ ಸಂದರ್ಭದಲ್ಲಿ ಫ್ರೆಂಡ್ಶಿಪ್ ಮಾಡೋಣ ಅಂತ ಅಟಲ್ ಬಿಹಾರಿ ವಾಜಪೇಯಿ ನವಾಜ್ ಶರೀಫ್ ಅವರ ಕೈ ಕುಲ್ಕಿದ್ರು. ದೆಹಲಿ ಲಾಹೋರ್ ಬಸ್ ಯಾತ್ರೆ ಆಯಿತು. ಹೀಗೆ ನಡಿಬೇಕಾದ್ರೇ ಶತಶತಮಾನಗಳ ವೈರತ್ವವನ್ನು ಮರೆತು ನಾವು ಅಣ್ಣ ತಮ್ಮಂದರಂತೆ ಬದುಕೋಣ ಅನ್ನೋ ಚಿಂತನೆ ನಡಿಬೇಕಾದ್ರೆ ಪಾಕಿಸ್ತಾನ ಮತ್ತೊಮ್ಮೆ ತಾನು ನಂಬಿಕೆಗೆ ಅನರ್ಹ ಅಂತ ಪ್ರೂವ್ ಮಾಡ್ತು. ಅದು ಕಾರ್ಗಿಲ್ ವಲಯದಲ್ಲಿ ಇನ್ನೊಂದು ಯುದ್ಧವನ್ನು ಅದಾಗಲೇ ಶುರು ಮಾಡೋದಕ್ಕೆ ತಯಾರು ಮಾಡಿಬಿಡ್ತು. ಮೊನ್ನೆ ತೀರ್ಕೊಂಡಂಥ ಪರ್ವೇಜ್ ಮುಷರಫ್ ಅನ್ನುವಂಥ ಒಬ್ಬ ಮತಾಂಧ ಜಿಹಾದಿ, ಒಬ್ಬ ಪಾಕಿಸ್ತಾನಿ ಸೈನ್ಯದ ಅಧ್ಯಕ್ಷನಾಗಿದ್ದಂಥ ವ್ಯಕ್ತಿ ಪ್ರಚಂಡವಾಗಿ ಭಾರತದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಕಾರ್ಗಿಲ್ ಭಾಗದಲ್ಲಿ ದಾಳಿಯನ್ನು ಸಂಘಟನೆ ಮಾಡಿಬಿಟ್ಟಿದ್ದ. ಅವ್ರ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ಕಾರ್ಗಿಲ್ನಲ್ಲಿದ್ದ ಆ ಜಮ್ಮು ಕಾಶ್ಮೀರದಲ್ಲಿದ್ದಂಥ ಲಡಾಖ್ ಮತ್ತು ಕಾಶ್ಮೀರ ಎರಡನ್ನು ಡಿವೈಡ್ ಮಾಡಿ ಲಡಾಖ್ ಭಾಗವನ್ನು ಚೈನಾಕ್ಕೆ ಕೊಟ್ಟು ಬಿಟ್ಟರೆ ಇನ್ನೂ ಭಾರತವನ್ನು ಸುಲಭವಾಗಿ ನಮ್ಮ ಕೈವಶ ಮಾಡ್ಕೊಳ್ಬೋದು. ಸಿಯಾಚಿನ್ ನೀರ್ಗಲ್ಲನ್ನು ನಾವು ವಶಪಡಿಸ್ಕೊಂಡ್ಬಿಟ್ರೆ ಇಂಡಿಯಾವನ್ನು ಸುಲಭವಾಗಿ ನಾವು ಅಟ್ಯಾಕ್ ಮಾಡ್ಬೋದು ಅನ್ನೋ ಚಿಂತನೆಯೊಂದಿಗೆ ಆಗಿದ್ದಂಥ ಚಿಂತನೆ, ಆ ಕಾರ್ಯ ಅದು. ನ್ಯಾಷನಲ್ ಹೈವೇ 1 ಅಂತ ಇದೆ, 1A ಅಂತ. ಅದು ಕಾಶ್ಮೀರವನ್ನು ಲಡಾಖಿನ ಜೊತೆ ಬೆಸೆಯುತ್ತೆ. ಇಡೀ ಕಣಿವೆಗೆ, ಇಡೀ ಕಾಶ್ಮೀರಕ್ಕೆ ಇರ್ತಕ್ಕಂಥ ಒಂದೇ ಒಂದು ಹೈವೇ ಅದು, ಸರಿಗಿರ್ತಕ್ಕಂಥ ರಸ್ತೆ. ಆ ರಸ್ತೆಯು ಕೂಡ ಎಷ್ಟು ಕೆಟ್ಟದಾಗಿದೆ, ಎಷ್ಟು ವ್ಯವಸ್ಥೆ ಹಾಳಾಗಿದೆ ಅಂತ ಹೇಳಿದ್ರೆ, ಅಲ್ಲಿ ಎತ್ತರ ಬೆಟ್ಟ ಗುಡ್ಡಗಳ ಮೇಲೆ ಕೊರೆದಿರ್ತಕ್ಕಂಥ ರಸ್ತೆ. ಅದನ್ನು ಸಾಮಾನ್ಯ ಕಾರ್ಮಿಕರು ನಿರ್ಮಾಣ ಮಾಡಲಿಕ್ಕೆ ಆಗಲ್ವೇನೋ. ಬಾರ್ಡರ್ BRO ಅಂತ ಕರೀತಾರೆ, ಬಾರ್ಡರ್ ರೋಡ್ ಆರ್ಗನೈಸೇಷನ್, ಸೈನಿಕರೇ ಮಾಡಿರ್ತಕ್ಕಂಥ ಆ ರಸ್ತೆಯನ್ನು ಇವತ್ತು ಬಳಸ್ತಾ ಇದ್ದಾರೆ. ಆ ರಸ್ತೆಯನ್ನು ವಶಪಡಿಸ್ಕೊಳ್ಳಿಕ್ಕೆ ಪಾಕಿಸ್ತಾನ ಪ್ಲ್ಯಾನ್ ಮಾಡಿತ್ತು. ಭಾರತ ಮತ್ತು ಪಾಕಿಸ್ತಾನ ನಡುವೆ ಒಂದು ಒಪ್ಪಂದ ಇತ್ತು. ಅದೇನು ಅಂತ ಹೇಳಿದ್ರೆ, ಚಳಿಗಾಲದಲ್ಲಿ ನೀವು ಇಬ್ಬರು ವಾರ್ ಫೀಲ್ಡಲ್ಲಿ ಇರೋದು ಬೇಡ ಅಂತ. ಕಾರಣ ಏನು? ಕಾರ್ಗಿಲ್ ಅನ್ನೋ ಭಾಗದಲ್ಲಿ ಉಷ್ಣಾಂಶ ಎಷ್ಟು ಕೆಳಗಡೆ ಇರುತ್ತೆ ಅಂತ ಕೇಳಿದ್ರೆ, ಚಳಿಗಾಲದಲ್ಲಿ ಅಲ್ಲೇನಾದರೂ ಸ್ವೆಟರ್ನಂಥ ಅಥವಾ ಥರ್ಮಲ್ ವೇರ್ನಂಥ ವಸ್ತ್ರಗಳನ್ನು ಧರಿಸ್ಕೊಳ್ಳಿಲ್ಲ ಅಂದರೆ ರಕ್ತಕಾರಿ ಸತ್ತೋಗ್ಬಿಡ್ತಾರೆ. ಅಷ್ಟು ಚಳಿಯಲ್ಲಿ ಮೈ ಹೆಪ್ಪುಗಟ್ಟುವಂಥ, ರಕ್ತ ಹೆಪ್ಪುಗಟ್ಟುವಂಥ ಚಳಿ ಇರ್ತದೆ ಅಲ್ಲಿ. ಅಲ್ಲೊಂದು ಊರಿದೆ ದ್ರಾಸ್ ಅಂತ. ಆ ದ್ರಾಸ್ನ ಲೋಕಲ್ ಲ್ಯಾಂಗ್ವೇಜಲ್ಲಿ ನರಕ ಅಂತ ಕರೆಯೋದು. ಅಂಥ ನರಕದಲ್ಲಿ ನಮ್ಮ ಸೈನಿಕರು ಸರ್ವಿಸ್ ಮಾಡ್ತಾ ಇರೋದು ಇವತ್ತಿಗೂ ಸಹ. ನ್ಯಾಯವಾಗಲ್ಲಿ ಪ್ರಾಣ ಕಳ್ಕೊಳ್ಬೇಕು ಅನ್ನೋ ಜೆಂಟಲ್ಮೆನ್ ಒಪ್ಪಂದವನ್ನು ಎರಡೂ ದೇಶಗಳು ಮಾಡ್ಕೊಂಡಿದ್ವು. ಸುಮಾರು ವರ್ಷಗಳ ಕಾಲ ಅದು ನಡ್ಕೊಂಡು ಬಂದಿತ್ತು. ಆದರೆ 1999ನೇ ಇಸ್ವಿಯಲ್ಲಿ ಪಾಕಿಸ್ತಾನ ಮತ್ತೊಮ್ಮೆ ದೋಖಾ ಮಾಡಿತು. ಚಳಿಗಾಲದಲ್ಲಿ ನಮ್ಮವರು ಬೆಟ್ಟವನ್ನು ಇಳಿದು ಬಂದುಬಿಟ್ರು, ಆದರೆ ಪಾಕಿಸ್ತಾನಿಯರು ಬೆಟ್ಟವನ್ನು ಇಳಿದು ಹೋಗಲಿಲ್ಲ, ಗುಟ್ಟಾಗಿ ಅಲ್ಲೇ ಉಳ್ಕೊಂಡ್ರು. ಪಾಕಿಸ್ತಾನಿ ಸೈನಿಕರು ಮಾತ್ರವಲ್ಲದೆ ಹೆಚ್ಚಿನ ರೀಇನ್ಫೋರ್ಸ್ಮೆಂಟನ್ನು ಕೂಡ ಅಲ್ಲಿಗೆ ಕರೆಸ್ಕೊಂಡ್ರು ಮತ್ತು ಬಾಡಿಗೆ ಭಯೋತ್ಪಾದಕರನ್ನೂ ಸಹ ಅಲ್ಲಿಗೆ ಕರ್ಕೊಂಡು ಬಂದು ನಮ್ಮದೇ ಸೈನಿಕರ ಬಂಕರ್ ಒಳಗಡೆ, ನಮ್ಮದೇ ಸೈನಿಕರ ಸಂಗರ್ನ ಒಳಗಡೆ ಅವರೆಲ್ಲರನ್ನೂ ತುಂಬಿದ್ರು.
ನಾವೇ ಇಟ್ಟಿದ್ದಂಥ ಆಹಾರ ಪದಾರ್ಥಗಳು, ನಾವೇ ಇಟ್ಟಿದ್ದಂಥ ಮದ್ದುಗುಂಡುಗಳನ್ನು ನಮ್ಮ ವಿರುದ್ಧನೇ ಪ್ರಯೋಗ ಮಾಡೋದಕ್ಕೆ ಸರಿಯಾದ ಟೈಮಿಗಾಗಿ ಕಾದುಕೊಂಡು ಕೂತಿದ್ರು. ನಮಗೆ ಗೊತ್ತಿಲ್ಲದೆ ಸಾವಿರಾರು ಜನ ಪಾಕಿಸ್ತಾನಿ ಸೈನಿಕರು, ಭಯೋತ್ಪಾದಕರು ಕಾರ್ಗಿಲ್ನ ಆ ಉದ್ದಗಲಕ್ಕೂ ಹರಿದು ಹಂಚಿ ಹೋಗಿದ್ರು, ಒಂದು ಕಡೆ ಸೇರ್ಕೊಂಡು ಬಿಟ್ಟಿದ್ರು. ಇದು ನಮ್ಮ ಭಾರತೀಯ ಸೈನಿಕರಿಗೆ ಗೊತ್ತಿರಲಿಲ್ಲ. ಬಹುಶಃ ನಮ್ಮ ಗುಪ್ತಚರ ಇಲಾಖೆಯ ವೈಫಲ್ಯವೋ ಅಥವಾ ರಾಜಕೀಯ ನಾಯಕರು ಪಾಕಿಸ್ತಾನ ಮತ್ತು ಭಾರತದ ಮೈತ್ರಿಯ ಗುಂಗಿನಲ್ಲಿದ್ದರಿಂದ ಗುಪ್ತಚರ ಇಲಾಖೆಯ ಮಾಹಿತಿಯನ್ನು ನಿರ್ಲಕ್ಷಿಸಿದ್ರೋ ಇದು ಇವತ್ತಿಗೂ ಇತಿಹಾಸದಲ್ಲಿ ನಿಗೂಢವಾಗಿದೆ, ಅಥವಾ ಕೆಲವೊಂದು ವಿಚಾರ ಗೊತ್ತಾಗಿಲ್ಲ. ಒಂದು ಕೆಟ್ಟ ಘಟನೆ ಅಂತೂ ನಡೆದು ಹೋಗಿತ್ತು. ಆಯಕಟ್ಟಿನ ಜಾಗಗಳನ್ನು ಪಾಕಿಸ್ತಾನಿಯರು ತಮ್ಮ ಕೈಗೆ ತೆಗೆದುಕೊಂಡ್ಬಿಟ್ಟಿದ್ರು. ಆದರೆ ನಮ್ಮ ಅದೃಷ್ಟ ಈ ವರ್ಷ ಚಳಿಗಾಲ ಬೇಗ ಮುಗಿದು ಹೋಗಿತ್ತು, ಹಿಮ ಕರಗಲಿಕ್ಕೆ ಶುರುವಾಯಿತು. ಅವರು ಯೋಚನೆ ಮಾಡೋದಕ್ಕಿಂತಲೂ ಮೊದಲೇ ಭಾರತೀಯ ಸೈನಿಕರು ವಾಪಸ್ ತಮ್ಮ ಜಾಗಗಳಿಗೆ ಬರಲಿಕ್ಕೆ ಶುರು ಮಾಡಿದ್ರು. ಆವಾಗ ಒಂದು ವಿಚಾರ ಗೊತ್ತಾಯಿತು. ಒಬ್ಬ ಕುರಿ ಮೇಯಿಸುವಂಥ ಒಬ್ಬ ದನಗಾಹಿ ಬಂದು ಹೇಳ್ತಾನೆ, ಸರ್ ಬೆಟ್ಟದ ಮೇಲೆ ಇರ್ತಕ್ಕಂಥವ್ರು ನಮ್ಮ ದೇಶದವ್ರು ಅಲ್ಲ, ಅವ್ರು ಮಾತನಾಡೋ ಭಾಷೆ ನಮ್ಮ ಭಾಷೆಗೆ ಹೋಲಿಕೆ ಆಗ್ತಾ ಇಲ್ಲ, ಹೀಗಾಗಿ ಏನೋ ಅನುಮಾನ ಇದೆ ಅಂತ ಹೇಳಿದಾಗ ಅದನ್ನು ಹುಡ್ಕೊಂಬರ್ಲಿಕ್ಕೆ ಕ್ಯಾಪ್ಟನ್ ಸೌರಭ್ ಕಾಲಿಯ ನೇತೃತ್ವದಲ್ಲಿ ಒಂದು ಟೀಮನ್ನು ಬೆಟ್ಟದ ಮೇಲೆ ಕಳಿಸ್ತಾರೆ. ಆ ಒಂದು ಪುಟ್ಟ ವಯಸ್ಸಿನ ಚಿಕ್ಕ ಹುಡುಗರು, ಆಗ್ತಾನೆ ಸೈನ್ಯಕ್ಕೆ ಸೇರಿದಂಥ ಕೆಲವೇ ವರ್ಷಗಳು ಸರ್ವಿಸ್ ಆಗಿರ್ತಕ್ಕಂಥ ಚಿಕ್ಕ ಚಿಕ್ಕ ವಯಸ್ಸಿನ ಆ ಸೈನಿಕರು ಮೇಲಕ್ಕೆ ಹೋದರೆ ಅವ್ರನ್ನ ಅಷ್ಟೂ ಜನ ಸೇರಿ ಸೆರೆ ಹಿಡಿದು ಬಿಡ್ತಾರೆ. ಸೆರೆ ಹಿಡಿದು ಅವರನ್ನು ಬಂಕರ್ನೊಳಗಿಟ್ಟು ಅವರಿಗೆ ಚಿತ್ರ ಹಿಂಸೆ ಕೊಟ್ಟು ಸಿಗರೇಟ್ನಲ್ಲಿ ಸುಟ್ಟು ಅವ್ರನ್ನ ಕಟ್ ಹಾಕಿ ಅವ್ರ ಮೂಳೆಗಳನ್ನು ಮುರಿದು ಅವ್ರ ಹಲ್ಲುಗಳನ್ನು ಮುರಿದು ಅವ್ರ ರೋಮಗಳನ್ನು ಕಿತ್ತು ಹಾಕಿ ಕಡೆಗೆ ಮರ್ಮಾಂಗವನ್ನು ಕೂಡ ಕತ್ತರಿಸಿ ಹಾಕಿ ಅವ್ರ ಕಿವಿಗೆ ಸರಳುಗಳನ್ನು ಚುಚ್ಚಿ ಕಣ್ಣುಗಳನ್ನು ಕಿತ್ತು ವಿಕೃತವಾಗಿ ಅವ್ರನ್ನ ಸಾಯಿಸಿಬಿಟ್ಟಿರ್ತಾರೆ. ಅಷ್ಟು ಜನ ಸೈನಿಕರನ್ನ ಸಾಯಿಸಿ ಗೋಣಿಚೀಲದಲ್ಲಿ ತುಂಬಿ ನಮ್ಮದೇ ಬಾರ್ಡರ್ಗೆ ಎಸೆದು ಹೋಗ್ತಾರೆ. ಇತ್ತ ಭಾರತದ ಸೈನ್ಯ ನಿರಂತರವಾಗಿ ಅವರು ಹುಡುಕಾಟದಲ್ಲಿತ್ತು. ನಮ್ಮ ಸೈನಿಕರು ಎಲ್ಲಿ ಹೋದರು ಕಾಣ್ತಾ ಇಲ್ವಲ್ಲ. ಅನೇಕ ದಿನಗಳ ಕಾಲ ಹುಡುಕಾಟ ನಡೆಸಿದ ನಂತರ ಸಿಕ್ಕಿದ್ದು ಅವರ ವಿಕೃತಗೊಂಡಂಥ ಶವಗಳು. ಮಧ್ಯಯುಗ ಕಾಲದಲ್ಲಿ ನಡೀತಕ್ಕಂಥ ಪೈಶಾಚಿಕ ಕೃತ್ಯವನ್ನು ನಮ್ಮ ದೇಶದ ಸೈನಿಕರ ಮೇಲೆ ಪಾಕಿಸ್ತಾನಿಯರು ಮಾಡಿದರು. ಮಾನವೀಯತೆ ಅನ್ನೋ ಪದಾನೇ ನಾಚಿಕೊಳ್ಳೋ ಥರ ಸೈನಿಕರು ನಡ್ಕೊಂಡಿದ್ರು. ಜಿನೇವಾ ಒಪ್ಪಂದದ ಪ್ರಕಾರ, ಅಂತಾರಾಷ್ಟ್ರೀಯ ಒಪ್ಪಂದದ ಪ್ರಕಾರ ಯಾವುದೇ ಒಬ್ಬ ಶತ್ರು ಸೈನಿಕ ಸೆರೆ ಸಿಕ್ಕಿದರೆ ಅವನನ್ನು ಹಿಂಸೆಗೊಳಪಡಿಸೋ ಹಾಗಿಲ್ಲ. ಅವನನ್ನು ಯುದ್ಧ ಮುಗಿದ ನಂತರ ವಾಪಸ್ ಅವನ ದೇಶಕ್ಕೆ ಕಳಿಸ್ಬೇಕು. ಇದನ್ನು ಭಾರತದಂಥ ಅನೇಕ ಶಾಂತಿಪ್ರಿಯ ರಾಷ್ಟ್ರಗಳು ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬಂದಿದೆ. ಆದರೆ ನಾಗರಿಕತೆಯ ಗಂಧಗಾಳಿ ಗೊತ್ತಿಲ್ಲದೆ ಇರ್ತಕ್ಕಂಥ ಹಿಂಸೆಯಿಂದಲೇ ಹುಟ್ಟಿದಂಥ ಪಾಕಿಸ್ತಾನಕ್ಕೆ ಈ ಅಂತಾರಾಷ್ಟ್ರೀಯ ನಿಯಮಗಳೆಲ್ಲ ಎಲ್ಲಿ ಗೊತ್ತಾಗುತ್ತೆ? ಅವ್ರಿಗೆ ಗೊತ್ತಾಗೋದು ಬರೀ ಜಿಹಾದ್ ಮಾತ್ರ. ಇಂಥ ಜಿಹಾದಿ ಮಾನಸಿಕತೆಯ ಸೈನಿಕರು ನಮ್ಮ ಸೈನಿಕರ ಮೇಲೆ ಮಾಡಿದಂಥ ಈ ಮಾರಣಾಂತಿಕ ಕಾರ್ಯವನ್ನು, ಈ ಪೈಶಾಚಿಕ ಕೃತ್ಯವನ್ನು ವಿರೋಧಿಸಬೇಕು ಅಂತ ಇಡೀ ದೇಶದಾದ್ಯಂತ ಕೂಗೆಬ್ತು. ಈ ಸಲ ಪಾಕಿಸ್ತಾನಕ್ಕೊಂದು ಪಾಠ ಕಲಿಸಲೇಬೇಕು ಅಂತ ನಮ್ಮ ಸೈನ್ಯವೂ ತೀರ್ಮಾನ ಮಾಡಿತು. ಅದೃಷ್ಟವಶಾತ್ ಅವತ್ತು ಅಧಿಕಾರದಲ್ಲಿದ್ದಂಥ ಸರ್ಕಾರ ಯುದ್ಧಕ್ಕೆ ಪರ್ಮಿಷನ್ ಕೊಡ್ತು. ಆದರೆ ಅದನ್ನು ಯುದ್ಧ ಅಂತ ಕರೀಲಿಲ್ಲ. ಇವತ್ತಿಗೂ ಕೂಡ ಆಪರೇಷನ್ ವಿಜಯ್ ಅಂತ ನಾವು ಕರಿತೀವಿ. ಯಾಕಂದರೆ ಪೂರ್ಣ ಪ್ರಮಾಣದ ಯುದ್ಧ ಆದರೆ ಅಂತಾರಾಷ್ಟ್ರೀಯ ಒತ್ತಡಗಳು ನಮ್ಮ ಮೇಲೆ ಬಿದ್ದರೆ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ನಮ್ಮ ದೇಶಕ್ಕೆ ಆವತ್ತೂ ಇರಲಿಲ್ಲ. ಹೀಗಾಗಿ ಅದನ್ನು ಆಪರೇಷನ್ ಅಂತ ಕರೆದ್ರು. ಯುದ್ಧ ಅಂದರೆ ಬೇರೆ ದೇಶದ ಮೇಲೆ ಹೋಗಿ ದಾಳಿ ಮಾಡೋದು. ಆಪರೇಷನ್ ಅಂದರೆ ನಮ್ಮ ದೇಶದಲ್ಲಿ ಆಯಕಟ್ಟಿನ ಜಾಗಗಳನ್ನು ವಶಪಡಿಸ್ಕೊಂಡವರನ್ನು ಆಚೆಗೆ ಓಡಿಸೋದು. ಆದರೆ ಅದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ಈ ಯುದ್ಧವನ್ನು ಮಾಡಬೇಕಾದ್ರೆ ಅನೇಕ ತಿಂಗಳುಗಳ ಕಾಲ ನಮ್ಮ ದೇಶದ ಸಾವಿರಾರು ಜನ ಸೈನಿಕರು ಹೋರಾಡಬೇಕಾಯಿತು. ಸುಮಾರು 534 ಜನ ಸೈನಿಕರು ನಮ್ಮ ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಬೇಕಾಯಿತು. ಅತ್ಯಂತ ಚಿಕ್ಕ ವಯಸ್ಸಿನ ಅತ್ಯಂತ ಶ್ರೇಷ್ಠ ವೀರರನ್ನು ನಾವು ಆ ಯುದ್ಧದಲ್ಲಿ ಕಳ್ಕೊಂಡು ಬಿಟ್ವಿ. ಸಾವಿರಾರು ಜನ ನಮ್ಮ ಸೈನಿಕರು ಅಂಗವಿಕಲರಾದರು. ಅವರೆಲ್ಲರ ತ್ಯಾಗ ಬಲಿದಾನದ ಪರಿಣಾಮವಾಗಿ ಕಾರ್ಗಿಲ್ ಯುದ್ಧವನ್ನು ನಾವು ಗೆದ್ವಿ. ಜುಲೈ 26ನೇ ತಾರೀಕು ಕಾರ್ಗಿಲ್ ಯುದ್ಧವನ್ನು ನಾವು ಗೆದ್ದಿದ್ದೀವಿ ಅಂತ ಘೋಷಣೆ ಮಾಡಿಕೊಂಡಾಗ ಇಡೀ ದೇಶ ಸಂಭ್ರಮ ಪಟ್ಟಿದ್ದೇನೋ ನಿಜ. ಆದರೆ ಆ ಯುದ್ಧದಲ್ಲಿ ಹೋರಾಡಿ ಮಡಿದಂಥ, ಗಾಯಗೊಂಡಂಥ ಅನೇಕ ಜನ ಸೈನಿಕರ ಆ ತ್ಯಾಗವನ್ನು ನೆನಪಿಸ್ಕೊಳ್ಳದೇ ಇದ್ದರೆ ಬಹುಶಃ ನಮ್ಮಷ್ಟು ಕೃತಜ್ಞರು ಇನ್ಯಾರೂ ಇರೋದಿಲ್ಲ. ಹೀಗಾಗಿ ಇಂಥ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ಅವರ ತ್ಯಾಗ ಬಲಿದಾನಗಳನ್ನು ಜ್ಞಾಪಿಸ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೆ ಈ ಕಾರ್ಯಕ್ರಮ ನಡೀತಾ ಇರೋದು. ಸ್ನೇಹಿತರೆ, ನಾನು ಇದುವರೆಗೂ ಮಾತನಾಡಿದಂಥ ಅಷ್ಟು ವಿಚಾರಗಳು ಕಾರ್ಗಿಲ್ ಯುದ್ಧದ ಬಗ್ಗೆ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಮಾಡಿದಂಥ ಒಂದು ಪೂರ್ವ ಪೀಠಿಕಾ ಭಾಷಣ, ಒಂದು ಪೂರ್ವ ಪೀಠಿಕೆಯನ್ನು ನಾನು ಇವಾಗ ನಿಮ್ಗೆ ಹಾಕ್ಕೊಟ್ಟಿದ್ದೀನಿ. ನಿಮಗೆ ಕಾರ್ಗಿಲ್ ಯುದ್ಧ ಯಾಕಾಯಿತು ಅನ್ನೋ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ. ಆದರೆ ಕಾರ್ಗಿಲ್ ಯುದ್ಧ ಹೇಗಾಯಿತು ಅಂತ ನಾನು ಹೇಳೋದಕ್ಕಿಂತ ಯಾರು ಯುದ್ಧವನ್ನು ಮಾಡಿದ್ರೋ, ಯಾರು ಆ ರಣಾಂಗಣವನ್ನು ಕಣ್ಣಾರೆ ನೋಡಿ ಆ ರಕ್ತ ಹೆಪ್ಪುಗಟ್ಟುವಂಥ ಆ ಚಳಿಯಲ್ಲಿ ಹೋರಾಟ ಮಾಡಿ ಶತ್ರುಗಳ ಗುಂಡಿಗೆ ಕೊಟ್ಟು ಬಂದಂಥ ವೀರ ಯೋಧನೆ ಆ ಮಾತನ್ನು ಹಾಡಬೇಕು. ಹೀಗಾಗಿ ಬೆಂಗಳೂರಿನಿಂದ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಕ್ಯಾಪ್ಟನ್ ನವೀನ್ ನಾಗಪ್ಪ ಸರ್ ಕಾರ್ಗಿಲ್ ಯುದ್ಧ ಹೇಗೆ ನಡೀತು, ಅವರ ಅನುಭವ ಏನು ಅನ್ನೋದು ಹೇಳೋದೇ ಸೂಕ್ತ ಅಂತ ಹೇಳ್ತಾ ಇಷ್ಟೊತ್ತು ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ, ವಂದೇ ಮಾತರಂ.
ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ. ಮನೋಹರ ಸುಂದರಾಭರಣ ಮನಸೆಳೆಯುವ ನವರತ್ನ ಜ್ಯುವೆಲರ್ಸ್, ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ, ಸಾಂಪ್ರದಾಯಿಕ ವಿನ್ಯಾಸದ BIS ಹಾಲ್ಮಾರ್ಕ್ ಆಭರಣಗಳು, ಮುಖ್ಯ ರಸ್ತೆ, ಹರಿಹರ. ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್ ಈಗ ನಾವು ಹರಿಹರದ ಪ್ರಮುಖ ಇಂಡಸ್ಟ್ರಿಯಲ್ ಸಪ್ಲೈಯರ್ ಆಗಿದ್ದೇವೆ. ಇಂದೇ ಭೇಟಿ ಕೊಡಿ. ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬೊಂಗಾಳೆ ಬಿಲ್ಡಿಂಗ್, ಹರಿಹರ.